ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿಯವರ ಅಣ್ಣನ ನೆನಪು. ಅಧ್ಯಾಯ 9. ಕೂಸಿನ ಕನಸು. ನಾನು ಬರೆದ ಮೊದಲ ಕತೆ ಲಿಂಗಬಂಧ. ಅದರ ಜೊತೆಗೆ ಗುಡುಗು ಹೇಳಿದ್ದೇನು ಎನ್ನುವ ಇನ್ನೊಂದು ಕತೆಯನ್ನು ಬರೆದು ಪ್ರಜಾವಾಣಿ ದೀಪಾವಳಿ ಕಥಾಸ್ಪರ್ಧೆಗೆ ಕಳಿಸಿದೆ. ಅದನ್ನು ಬರೆದಿದ್ದೇ ಕಥಾಸ್ಪರ್ಧೆಗೆ. ಅದರಲ್ಲಿ ಮೊದಲನೇ ಬಹುಮಾನ ಲಿಂಗಬಂಧ ಕತೆಗೂ ತೀರ್ಪುಗಾರರ ಮೆಚ್ಚುಗೆ ಪಡೆದ ಕತೆಯಾಗಿ ಎರಡನೇ ಕತೆಯೂ ಬಂದವು. ಅದನ್ನು ನೋಡಿ ಅನೇಕರು, ಓಹೋ, ಇವನು ಇವರ ತಂದೆ ಕೈಯಲ್ಲಿ ಇದನ್ನು ಬರೆಸಿಕೊಂಡಿದ್ದಾನೆ ಎಂದು, ಇನ್ನು ಕೆಲವರು ತಂದೆಗೆ ತೋರಿಸಿ ತಿದ್ದಿಸಿದ್ದಾನೆ ಎಂದು ಹೇಳಿದರು. ಆವರೆಗೆ ಏನೂ ಬರೆಯದಿದ್ದ ನನ್ನ ಮೊದಲ ಬರಹಕ್ಕೆ ಶಬಾಸ್ಗಿರಿ ಸಿಕ್ಕಿದ್ದು ಕೆಲವರಿಗೆ ಆ ರೀತಿ ಸಂಶಯಕ್ಕೆ ಕಾರಣವಾಗಿರಬಹುದು. ಆದರೆ ವಾಸ್ತವ ಸಂಗತಿ ಎಂದರೆ ಆ ಕತೆಗಳ ವಿಚಾರ ಅಣ್ಣನಿಗೆ ತೋರಿಸುವುದಿರಲಿ ನಾನು ಹೇಳೂ ಇರಲಿಲ್ಲ. ಅಣ್ಣ ನನಗೆ ಕತೆ, ಕವನ, ಕಾದಂಬರಿಗಳನ್ನು ಬರೆಯುವುದರ ಬಗ್ಗೆ ಎಂದೂ ಸಲಹೆ ಸೂಚನೆ ಕೊಟ್ಟಿದ್ದು ಜ್ಞಾಪಕವೇ ಇಲ್ಲ. ಅಣ್ಣ ನಮಗೆ ಕೊಟ್ಟ ಶಿಕ್ಷಣವೆಲ್ಲ ಹೇಗೆ ಬದುಕಬೇಕು ಎನ್ನುವುದರ ಬಗ್ಗೆಯೇ ಹೊರತು ಹೇಗೆ ಬರೆಯಬೇಕು ಎನ್ನುವುದರ ಬಗ್ಗೆ ಚಕಾರವೆತ್ತಿಲ್ಲ. ಬಹುಶಃ ಬರೆಯುವ ಪ್ರತಿಭೆ ಜನ್ಮಜಾತವಾಗಿ ಇರಬೇಕೇ ಹೊರತು ಅದು ಹೇಳಿಸಿಕೊಂಡು ಬರುವಂಥದ್ದಲ್ಲ ಎಂದು ಅಣ್ಣನ ನಂಬಿಕೆ ಇರಬೇಕು. ಅಲ್ಲದೆ ದೊಡ್ಡ ಬದುಕನ್ನು ಬದುಕದೆ ಶ್ರೇಷ್ಠ ಲೇಖಕನಾಗಲು ಅಸಾಧ್ಯ ಎಂದು ನಂಬಿದ್ದರು. ಎಂದರೆ ಒಂದು ಕೃತಿಯ ಯೋಗ್ಯತೆ ಅದರ ವ್ಯಾಕರಣ, ವಾಕ್ಯ ರಚನೆ, ಪದ ಸಮುಚ್ಚಯಗಳಲ್ಲಿ ಇಲ್ಲ, ಅದರ ಹಿಂದಿರುವ ಮನಸ್ಸಿನ ಸಂಸ್ಕಾರದಲ್ಲಿ ಇರುತ್ತದೆ ಎನ್ನುವುದು ಅವರ ನಂಬಿಕೆ. ಹಾಗಾಗಿಯೇ ಇರಬೇಕು ನನ್ನ ಬರವಣಿಗೆಯನ್ನು ತಿದ್ದಲಾಗಲಿ ಓದಲಾಗಲಿ ಅಣ್ಣ ಎಂದೂ ಪ್ರಯತ್ನಿಸಲಿಲ್ಲ. ಪ್ರಕಟವಾಗಿದ್ದನ್ನು ಓದುತ್ತಿದ್ದರು. ಆದರೆ ಅದರ ಬಗ್ಗೆ ಎಂದೂ ಸಲಹೆ ಸೂಚನೆ ಕೊಟ್ಟಿಲ್ಲ. ಮಕ್ಕಳ ಬಗ್ಗೆ ಯಾವ ಮಹತ್ವಾಕಾಂಕ್ಷೆಯನ್ನು ಇಟ್ಟುಕೊಳ್ಳದೆ ನಾವು ಮಾನ ಮರ್ಯಾದೆಗಳಿಂದ ಬದುಕಿದರೆ ಸಾಕೆಂಬುದೇ ಅಣ್ಣನ ಧೋರಣೆಯಾಗಿತ್ತು. ಅಣ್ಣ ನನ್ನೊಡನೆ ಚರ್ಚಿಸುವ ಅನೇಕ ವಿಚಾರಗಳಲ್ಲಿ ನನಗೆ ಅವರು ಕೂಸಿನ ಕನಸು ಕವನವನ್ನು ಓದಿ ವಿವರಿಸಿದ್ದು ಹಾಗೂ ಬೇಂದ್ರೆಯವರ ಸಾಯೋ ಆಟ ನಾಟಕವನ್ನು ಅಷ್ಟು ಜನ ಮಕ್ಕಳನ್ನು ಕೂರಿಸಿಕೊಂಡು ಅಭಿನಯಪೂರ್ವಕವಾಗಿ ವಾಚನ ಮಾಡಿದ್ದು ಜ್ಞಾಪಕಕ್ಕೆ ಬರುತ್ತದೆ. ನಾನಾಗ ಮಿಡಲ್ ಸ್ಕೂಲಿನಲ್ಲಿ ಓದುತ್ತಾ ಇದ್ದೆ. ಕತೆ ಕಾದಂಬರಿಗಳ ಜೊತೆಗೆ ಕವನಗಳನ್ನು ಓದುತ್ತಿದ್ದೆನಾದರೂ ಅವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದೆನೇ ಹೊರತು ಅದರ ಛಂದಸ್ಸಂಗೀತವನ್ನು, ಕಾವ್ಯದ ಭಾಷೆ ಮಾಂತ್ರಿಕತೆಯನ್ನು ಪ್ರಜ್ಞಾಪೂರ್ವಕವಾಗಿ ಆಸ್ವಾದಿಸುವಷ್ಟು ಶಕ್ತಿ ಇರಲಿಲ್ಲ. ನನಗೆ ತೋಚಿದ ಹಾಗೆ ಓದಿಕೊಳ್ಳುತ್ತಿದ್ದೆ. ಆದರೆ ಕೂಸಿನ ಕನಸು ಕವನ ಓದಿದಾಗ ಅದು ನನಗೆ ಅರ್ಥವೇ ಆಗಲಿಲ್ಲ. ಕವನದ ಮೊದಲೆಲ್ಲ ಒಂದು ಮಗು ತೊಟ್ಟಿಲಲ್ಲಿ ಮಲಗಿರುವ ಚಿತ್ರ ಬರುತ್ತದೆ. ಅದೇನೋ ಗೊತ್ತಾಯಿತು. ಆದರೆ ಮುಂದಿನದೇನೂ ನನಗೆ ಗೊತ್ತಾಗಲಿಲ್ಲ. ಅದರಲ್ಲಿ ಒಂದು ವ್ಯಾಳ ಎನ್ನುವ ಪದ ಬರುತ್ತದೆ. ಕವನವನ್ನು ಓದಿದ ನಂತರ ನನಗೆ ಈ ಪದದ ಅರ್ಥ ಗೊತ್ತಿಲ್ಲದಿರುವುದರಿಂದಲೇ ಕವನ ಅರ್ಥವಾಗುತ್ತಿಲ್ಲ ಎಂದೆನಿಸಿತು. ಆದ್ದರಿಂದ ನಾನು ಅಣ್ಣನ ಹತ್ತಿರ ವ್ಯಾಳ ಎಂದರೆ ಏನಣ್ಣ ಎಂದು ಕೇಳಿದೆ. ವ್ಯಾಳ ಅಂದರೆ ಪುರಾಣ ಕಾಲದ ಯಾವುದೋ ಒಂದು ಉರಗ, ಸಂಸ್ಕೃತದ ಪದ ಅದು. ವ್ಯಾಳ, ಶಾರ್ದೂಲ ಇವೆಲ್ಲ ಬರೀ ಪದಗಳು ಮಾತ್ರ ಇವೆ ಹೊರತು ಆ ಪ್ರಾಣಿಗಳು ಈಗ ಇಲ್ಲ ಎಂದರು. ಆ ಪದದ ಅರ್ಥ ತಿಳಿದುಕೊಳ್ಳುವುದರಿಂದ ಪದ್ಯ ಅರ್ಥವಾಗುತ್ತೆ ಎನ್ನುವ ನನ್ನ ತಿಳುವಳಿಕೆ ಸುಳ್ಳಾಯಿತು. ನನಗೇನೂ ಆ ಪದ್ಯದ ಅರ್ಥ ತಿಳಿದುಕೊಳ್ಳಲೇಬೇಕೆಂಬ ಹಂಬಲವಿರಲಿಲ್ಲ. ಆದ್ದರಿಂದ ಸರಿ ಹಾಗಾದರೆ ಎಂದು ಹಿಂದಿರುಗುತ್ತಿದ್ದೆ. ಆದರೆ ನನ್ನ ಮುಖದಲ್ಲಿ ಗೊಂದಲ ಅಣ್ಣನ ಅರಿವಿಗೆ ಬಂತೋ ಏನೋ. ಎಲ್ಲಿ ಓದಿದ್ಯೋ ನೀನು ಅದನ್ನ? ಆ ಪುಸ್ತಕ ತಗೊಂಡ್ ಬಾ. ಒಂದು ಪದದ ಅರ್ಥ ಅದರ ಅಕ್ಕಪಕ್ಕ ಯಾವ ಯಾವ ಪದ ಇರುತ್ತೆ ಅನ್ನುವುದರ ಮೇಲೆ ನಿರ್ಧಾರವಾಗುತ್ತೆ. ತೋರಿಸು, ಎಲ್ಲಿ ಬಂದಿದೆ ಅದು ಎಂದು ಕೇಳಿದರು. ನಾನು ಅವರ ಕೋಗಿಲೆ ಸೋವಿಯತ್ ರಷ್ಯಾ ಪುಸ್ತಕ ಒಯ್ದು ಅದರೊಳಗಿನ ಕೂಸಿನ ಕನಸು ಕವನ ತೋರಿಸಿದೆ. ಆ ಕವನ ನೋಡಿದ ಕೂಡಲೇ ಅಣ್ಣನಿಗೆ ಕೇವಲ ಪ್ರತಿ ಪದಾರ್ಥ ತಿಳಿದುಕೊಳ್ಳುವುದರಿಂದ ಈ ಕವನದ ಅರ್ಥ ಅರಿವಾಗುವುದಿಲ್ಲೆಂದು ಅನಿಸಿರಬೇಕು. ಈ ಕವನದ್ದು ಮಿಕ್ಕಿದ್ದೆಲ್ಲ ನಿನಗೆ ಅರ್ಥವಾಗಿದೆಯಾ ಎಂದು ಕೇಳಿದರು. ನನ್ನ ಮಟ್ಟಿಗೆ ಅದು ಒಂದು ಮಗು ತೊಟ್ಟಿಲಲ್ಲಿ ಮಲಗಿರುವ ಪದ್ಯ. ಆದ್ದರಿಂದ ಅದರ ಅರ್ಥ ಗೊತ್ತಾಗಿದೆ ಎಂದೆನ್ನಿಸಿದರೂ ಅಣ್ಣ ಎಲ್ಲಾದರೂ ಹಾಗಾದರೆ ಅರ್ಥ ಹೇಳು ಎಂದರೆ ತೊಂದರೆಗೆ ಸಿಕ್ಕಿಕೊಳ್ಳಬೇಕಾಗುತ್ತಲ್ಲ ಎಂದು ಹೆದರಿ ಮೌನವಾಗಿ ನಿಂತೆ.
ಅಣ್ಣ ಕುತ್ಕೋ, ಓದಿ ಹೇಳ್ತೀನಿ ಎಂದರು. ನನಗೆ ಕವನ ವಾಚನ, ಕಾವ್ಯ ವಾಚನ ಕೇಳುವುದರಲ್ಲಿ ಅಷ್ಟೊಂದು ಆಸಕ್ತಿ ಇರಲಿಲ್ಲ. ಆದರೆ ಅಣ್ಣ ಏನು ಹೇಳಬಹುದು ಎಂಬ ಕೊಂಚ ಕುತೂಹಲವಾಯಿತು. ಕವನದ ಮೊದಲೆಲ್ಲ ಒಂದು ಮಗು ತೊಟ್ಟಿಲಲ್ಲಿ ಮಲಗಿದೆ. ಎಂಥ ಮಗು ಅದು? ಪುಟ್ಟ ಕೈ, ಪುಟ್ಟ ಕಾಲು, ಪುಟಾಣಿ ಮೂಗು, ಬಾಯಿ. ನೋಡುತ್ತಿದ್ದಂತೆಯೇ ಗೊತ್ತಾಗುತ್ತದೆ ಅದೊಂದು ಮನುಷ್ಯನ ಸಂಕ್ಷಿಪ್ತಾಕೃತಿ ಎಂದು. ಆದರೆ ಅಷ್ಟೇನಾ? ಅಲ್ಲ. ಕಲ್ಪಾಂತರಗಳ ಸಂಕ್ಷಿಪ್ತಾಕೃತಿ, ಜಗಶಿಲ್ಪಿಯ ಯುಗಯುಗ ಕರ್ಮದ ಕೃತಿ, ಶತಮಾನಗಳ ಸಂಗ್ರಹ ಸಂಸ್ಕೃತಿ. ಮಲಗಿದೆ ನವಶಿಶು ತೊಟ್ಟಿಲಲ್ಲಿ. ಮಲೆನಾಡಿನ ಬನ ಬೆಟ್ಟದ ಮೇಲೆ ಹೊಮ್ಮಲು ಹೊಸ ಹೊಂಗದಿರನ ಲೀಲೆ. ಮೆರೆದ ಪುದಿಂತೆಯ ಇರ್ಬನಿ ಬಾಲೆ, ಹೂವೆಸಳಿನ ಹೊಂಬಟ್ಟಲಲ್ಲಿ. ಈ ಮಗು ಕೇವಲ ಮಾನವನ ಸಂಕ್ಷಿಪ್ತಾಕೃತಿಯಲ್ಲ, ಅನಂತ ಕಾಲಮಾನದ ಸೃಷ್ಟಿಕರ್ತನ ಯುಗಯುಗಗಳ ಕೆಲಸದ ಸಂಕ್ಷಿಪ್ತಾಕೃತಿ. ಹಾಗಿದ್ದರೆ ಇದು ಸಾಧಾರಣ ಶಿಶು ಅಲ್ಲ, ಅಲ್ಲವೇ? ಹೌದು, ಅಸಾಧಾರಣ. ಹೇಗೆಂದರೆ ನಮ್ಮ ಸುತ್ತ ಇರುವೆಲ್ಲ ಸೃಷ್ಟಿ ಸಮಸ್ತದ ಹಾಗೆ. ಹೂವೆಸಳಿನ ಹೊಂಬಟ್ಟಲಲ್ಲಿ ಮಲಗಿರುವ ಇಬ್ಬನಿ ಬಾಲೆಯ ಹಾಗೆ. ಆದರೆ ತೊಟ್ಟಲಿನ ಪಕ್ಕ ತಾಯಿ ನಿಂತಿದ್ದಾಳೆ. ಆಕೆಯ ದೃಷ್ಟಿಕೋನವೇ ಬೇರೆ. ಆಕೆಗೆ ಮಗು ತನ್ನ ಪ್ರೀತಿ, ಪ್ರೇಮ, ದಾಂಪತ್ಯಗಳ ಹೊಂಗನಸಿನ ಹೂದೋಟಂದ ಸಂತೆ ರೂಪಂಬಡೆದುದೇ ದಿಟ್ಟವೆಂಬಂತೆ ಸಾಕಾರಗೊಂಡು ಮಗುವಾಗಿರುತ್ತದೆ. ಆದರೆ ನಂದನವಾಗಿರೆ ಮಾತೆಯ ಮನಸ್ಸು ಬೇರೊಂದಾಗಿದೆ. ಕಂದನ ಕನಸು ಯುಗ ಕೋಟಿಯ ಬಾಳ್ಗಳ ಕನಸು ಪುನರಭಿಯಿಸುಹುದಾತ್ಮದಲ್ಲಿ. ಕಾಲಾತೀತ ಆಯಾಮವೊಂದರಿಂದ ಬಂದಿರುವ ಈ ಮಗುವಿನಲ್ಲಿ ಇಡೀ ಸೃಷ್ಟಿ ತನ್ನ ಪ್ರಪ್ರಾಚೀನ ಬಿಗ್ ಬ್ಯಾಂಗ್ ಸೃಷ್ಟಿ ಸ್ಫೋಟದಿಂದ ವರ್ತಮಾನದ ಮನುಷ್ಯ ರೂಪದ ಸಂಕ್ಷಿಪ್ತಾಕೃತಿಯವರೆಗೆ ಪುನರಭಿನಯಿಸಲ್ಪಡುತ್ತಾ ಇದೆ. ಕಾಲ ದೇಶದ ಎಲ್ಲೆಯೊಳಗಿರುವ ನಮಗೆ ಅವೆಲ್ಲ ಹಿಂದೆಂದೋ ಸಂಭವಿಸಿದ ಸುದ್ದಿ. ಆದರೆ ರೂಪುಗೊಳ್ಳುತ್ತಾ ಇರುವ ಮಗುವಿನ ಮನಸ್ಸಿಗೆ ಅವೆಲ್ಲ ಆಗುತ್ತಾ ಇರುವ ವರ್ತಮಾನ. ಇಲ್ಲದಿದ್ದರೆ ಇನ್ನು ಜೀವನವನ್ನೇ ಪ್ರಾರಂಭಿಸಿಲ್ಲದ, ಜೀವನದ ಯಾವ ಅನುಭವವೂ ಇಲ್ಲದ ಮಗು ಮಲಗಿ ಕಾಣುವ ಕನಸಾದರೂ ಏನು? ನಿದ್ದೆಯಲ್ಲೇ ಬೆಚ್ಚುವ, ಹುಬ್ಬುಗಂಟಿಕ್ಕುವ, ಮಂದಹಾಸ ಬೀರುವ ಅದರ ಅಭಿವ್ಯಕ್ತಿಯ ಅರ್ಥವಾದರೂ ಏನು? ಆಕೃತಿಗಳಾಕಾರವೇ ಇಲ್ಲ, ಅರ್ಥಾನರ್ಥದ ಸ್ಪಷ್ಟತೆ ಇಲ್ಲ. ಪಸುಳೆಯ ಮೊದಲನೆ ತೊದಲಂತೆಲ್ಲ ಅರ್ಥದ ಮೆಚ್ಚಿಲ್ಲದ ಕೆಚ್ಚು. ಬ್ರಹ್ಮಾಂಡ ಸೃಷ್ಟಿಯನ್ನು ಅರ್ಥೈಸುವವರಾದರೂ ಯಾರು? ಹೇಗೆ? ಅದಕ್ಕಿಂತ ಅನ್ಯವಾದ ಅರ್ಥ ಆರೋಪಿಸಲಾಗುತ್ತದೆಯೇ? ಈ ಕವನದ ಅರ್ಥ ಹೇಳ ಹೊರಟು ಅಣ್ಣ ಅವತ್ತು ನನಗೆ ವಿಶ್ವಸೃಷ್ಟಿಯ ಬಗ್ಗೆ ಇರುವ ವೈಜ್ಞಾನಿಕ ತಿಳುವಳಿಕೆಗಳನ್ನೂ ಜೀವ ವಿಕಾಸದ ಅನೇಕ ಮಜಲುಗಳನ್ನು ವಿವರಿಸಿದರು. ಇವತ್ತು ಆ ಕವನ ಓದಿದಾಗ ನನಗೆ ಅವತ್ತು ಹೊಳೆಯದ ಇನ್ನೂ ಹೆಚ್ಚಿನ ಅರ್ಥಗಳು ಹೊಳೆಯುತ್ತವೆ. ಅಣ್ಣ ವಿವರಿಸಿದ್ದಕ್ಕಿಂತ ಹೆಚ್ಚು ಸಂಕೀರ್ಣವಾಗಿ ಕವನ ಕಾಣುತ್ತಿದೆ. ಆದರೆ ಅಣ್ಣ ಅವತ್ತು ಆ ಪದ್ಯ ವಿವರಿಸಿದ್ದ ರೀತಿಯಿಂದ ವಿಜ್ಞಾನ ಶುಷ್ಕ ವಿಚಾರ ಮಾತ್ರವಲ್ಲ, ದೇವ, ಗಂಧರ್ವ, ಕಿನ್ನರ ಕಥೆಗಳಂತೆಯೇ ಹೊಳೆಯುವ ಅರ್ಥವುಳ್ಳದು ಎಂದೆನಿಸಿತು. ಅವರು ನನಗೆ ಕವನ ವಿವರಿಸಿದ ರೀತಿಯಲ್ಲಿ ಜೀವ ನೀರಿನಲ್ಲಿ ಮೀನಾಗಿ ಪ್ರಾರಂಭವಾಗಿದ್ದು, ಅಲ್ಲಿಂದ ನೆಲದ ಮೇಲೆ ಕಾಲಿಟ್ಟು ಸರೀಸೃಪವಾಗಿ, ಅಲ್ಲಿಂದ ಸಸ್ತನಿಯಾಗಿ, ಅನಂತರ ಮಂಗನಾಗಿ, ಆಮೇಲೆ ಬಾಲ ಕಳೆದುಕೊಂಡು ವಾನರನಾಗಿ, ಆಮೇಲೆ ಮನುಷ್ಯನಾಗಿದ್ದು ಕಾಲವನ್ನು ಚರಿತ್ರೆಯಾಗಿ ನಿರಂತರ ಘಟನಾವಳಿಗಳ ಸರಣಿಯನ್ನಾಗಿ ಪರಿಭಾವಿಸುವಾಗ ಕಾಣುವ ಸತ್ಯ. ಆದರೆ ತೊಟ್ಟಿಲಲ್ಲಿ ಮಲಗಿರುವ ಕೂಸಿಗೆ ಚರಿತ್ರೆ ಇಲ್ಲ. ಆ ಸೃಷ್ಟಿ ಪೂರ್ವದ ಪ್ರಪ್ರಾಚೀನ ಆಯಾಮದಿಂದಲೇ ಉದ್ಭವಿಸುವ ಕೂಸಿನ ಕನಸಿನಲ್ಲಿ ಆ ಮಿಲಿಯಗಟ್ಟಲೆ ವರ್ಷದ ಸೃಷ್ಟಿ ಸಂಕ್ಷಿಪ್ತವಾದ ಒಂದೇ ಒಂದು ದಿವ್ಯಕ್ಷಣ. ಮನುಷ್ಯ ಭ್ರೂಣ ಗರ್ಭದ ದ್ರವದಲ್ಲಿ ಮೊದಲು ಮೀನಿನ ಭ್ರೂಣವನ್ನು ಹೋಲುವುದು, ಆಮೇಲೆ ಹಲ್ಲಿ ಮೊದಲಾದ ಸರೀಸೃಪಗಳನ್ನು ಹೋಲುವುದು, ಹಾಗೆ ಮಂಗನನ್ನು ಹೋಲುವುದು, ಅನಂತರ ಭ್ರೂಣದ ಬಾಲ ನಶಿಸುತ್ತಾ ಅದು ಹೊರಬರುವ ಹೊತ್ತಿಗೆ ಚತುಷ್ಪಾದಿಯಾಗಿ ಅಂಬೆಗಾಲಿಕ್ಕಿ 2 ಕಾಲಿನ ನಡಿಗೆಯತ್ತ ಮನುಷ್ಯನಾಗಿ ವಿಕಾಸಗೊಳ್ಳುವುದು. ಇದನ್ನೆಲ್ಲ ನನಗೆ ಅವತ್ತು ಸಂಕ್ಷಿಪ್ತವಾಗಿ ವಿವರಿಸಿದರು. ಆದರೆ ಈ ಎಲ್ಲ
ವೈಜ್ಞಾನಿಕ ಮಾಹಿತಿಗಳು ಸಂಯೋಜನೆಗೊಂಡು ಕೂಸಿನ ಕನಸಿನಲ್ಲಿ ಕಲ್ಪಾಂತರಗಳ ಸಂಕ್ಷಿಪ್ತಾಕೃತಿಯಾದ ಕೂಡಲೇ ಅದೊಂದು ಅಸಾಧಾರಣ ಅನುಭವವಾಗುತ್ತದೆ. ವೈಜ್ಞಾನಿಕ ಮಾಹಿತಿಗಳ ಸಮುಚ್ಚಯ ಕಿನ್ನರ ಕಥೆಯಂತೆ ಸಜೀವವಾಗುತ್ತದೆ. ನಿರ್ಜೀವ ಡಿಕ್ಷನರಿ ಒಂದು ಇದ್ದಕ್ಕಿದ್ದಂತೆ ಸಜೀವ ಕಾದಂಬರಿಯಾಗುತ್ತದೆ. ಈ ಕವನದಲ್ಲಿ ಕೂಸಿನ ಕನಸು ಕೇವಲ ಅಮೀಬಕ್ಕೆ ಸೀಮಿತಗೊಳ್ಳದೆ ಸೃಷ್ಟಿಯ ಆದಿಮ ಸ್ವರೂಪದವರೆಗೂ ವಿಸ್ತಾರಗೊಳ್ಳುತ್ತದೆ. ಹೇಳುವವರಾರಂತೂ ಶಿಶುಗನಸಲ್ಲಿ ಇನ್ನೂ ಮನಸ್ಸಲ್ಲದ ಆ ಮನಸ್ಸಲ್ಲಿ ಸೃಷ್ಟಿಯ ಕಂಕಾಲದ ತಾಂಡವ ಕಲಿ ಪ್ರೇತದೋಲೆಯೊನೆ ಮೂಡಿ ಪ್ರಲಯಾಗ್ನಿಯ ಕೇಸರಿ ಜಡೆಗಳೋಲ್ ಕಂಗೆಟ್ಟಲಿಯುವ ಮುನ್ನಿಗಳೋಲ್ ಮೇಲ್ವಾಯುವ ಹೊಗೆ ಮುಗಿಲ್ಬಂಡೆಗಳೋಲ್ ಕುಣಿಯುವ ಭೂತಾಟವನಾಡಿ ಹಸುಳೆಗೆ ಭಯವೇನದೋ ಭ್ರೂಭಂಗ ಕಂಪಿಸುತ್ತಿದೆ ಸುಕೋಮಲ ಅಂಗ ಪ್ರಲಯ ಸೃಷ್ಟಿ ತಾಂಡವ ಕದುರಂಗ ಕಾರಣವರಿಯದೆ ಆ ಮಾತೆ ನಿದ್ದೆಯೊಳ್ಳೇತಕೋ ಮಗು ಕುಮುಟುತ್ತಿದೆ ದುಃಸ್ವಪ್ನಕ್ಕೆ ಹುಬ್ಬನ್ನು ಸೆಳೆಯುತ್ತಿದೆ ಒಳಿತಾಗಲಿ ಶಿವ ಪುಣ್ಯಂಬತ್ತದೆ ಎಂಬಳು ಪ್ರೇಮಾಕುಲ ಭೀತೆ. ನಿದ್ದೆಯಲ್ಲಿರುವ ಮಗು ಬೆಚ್ಚುತ್ತದೆ. ಅಲ್ಲದೆ ನಿದ್ದೆಯಲ್ಲೇ ಹುಬ್ಬು ಸೆಟೆಗೊಳ್ಳುವ ಅಳುವ ನಗುವ ಮಂದಹಾಸ ಬೀರುವ ನಾನಾ ಅಭಿವ್ಯಕ್ತಿಗಳು ಮಗುವಿನ ಮುಖದಲ್ಲಿದೆ. ತಾಯಿ ನಿದ್ದೆಯೊಳಕ್ಕೂ ಮಗು ಕುಮುಟುತ್ತಿದೆ ಎಂದು ಗಾಬರಿಯಾಗುತ್ತಾಳೆ. ಮಗುವಿನ ಕನಸಿನಲ್ಲಾದರೋ ಜ್ಯೋತಿರ್ಮೇಘಗಳ ಸಂಘಟನೆಯ ಸೃಷ್ಟಿ ಪ್ರಲಯದಲ್ಲಿ ತಾರಾನಿವಹಗಳು ಉದ್ಭವಿಸುತ್ತಿರಬಹುದು. ಅಥವಾ ತಾರಾ ಗರ್ಭಿಣಿಯಾಗಿಹ ಸೃಷ್ಟಿ ನಕ್ಷತ್ರದ ಪ್ರಸವದ ಸಂತುಷ್ಟಿ ಗ್ರಹಣ ನಿರ್ಮಾಣದ ವರ್ತುಲ ವೃಷ್ಟಿ ಮೇನ್ ಪ್ರಾಣೋದಯಾದನಂದ ಸ್ಥಳ ಜಲ ಸಸ್ಯದ ಪ್ರಾದುರ್ಭಾವ ಪ್ರಥಮ ರಚನೆಗಳ ಕಾವ್ಯಭಾವ ಜನ್ಮಾಂತರ ಸಂಸ್ಕಾರ ಪ್ರಭಾವ ಶಿಶು ಸ್ವಪ್ನದ ರಚನಾ ಬಂಧ ಬಹುಶಃ ಪ್ರಥಮ ಸಮುದ್ರದ ಬಾಳೋ ಬಹುಶಃ ಭೀಷಣ ವ್ಯಾಳದ ಗೋಳೋ ಮೀನಿನ ಹಕ್ಕಿಯ ಮಂಗನ ಪಾಳೋ ಮೇನ್ ಸಮ್ಮಿಶ್ರಣವೋ ಆ ಸ್ಮರಣೆ. ಅಥವಾ ಮುಂದಣ ದುಃಖಕ್ಕೋ ಸುಖಕ್ಕೋ ಪ್ರಕೃತಿಯ ಶೋಣಿತ ಶೋಷಕ ನಖಕ್ಕೋ ಅಥವಾ ಚುಂಬಿಪ ಸುಂದರ ಮುಖಕ್ಕೋ ಅಥವಾ ಯಾವುದಕ್ಕೋ ಏನೋ. ಮಗುವಿನ ಸೃಷ್ಟಿಕರ್ತೆಯಾದ ತಾಯಿಗೆ ಮಗುವು ತನ್ನೊಂದು ಕನಸು ಕಾಲ ಮತ್ತು ದೇಶದ ಪರಿಧಿಯೊಳಗಿನ ಆಕೆಗೆ ಮಗುವಿನ ಅಭಿವ್ಯಕ್ತಿಗಳಲ್ಲಿ ಕಾಣುವ ಅರ್ಥವೇ ಬೇರೆ. ಕವಿಗೆ ಅನ್ನಿಸುವ ಅರ್ಥವೇ ಬೇರೆ. ಹಸುಗೂಸಿನ ಕನಸದು ಬಲು ಆಳ ಅದಕ್ಕಿಲ್ಲವೋ ಅದ್ಯಂತದ ಕಾಲ ಕಿರುಕವನದೊಳಿರಲಾರದೆ ಹೇಳ ಗಾನದ ಕೊನೆಗಾಣದ ಅರ್ಥ. ಕಡೆಜಾವದ ಇರುಳಿನ ತೊಡೆ ಮೇಲೆ ಮೂಡುವ ಉಷೆಯ ನಿಮಿಲಿತದೋಲೆ ಶಿಶು ಮಲಗಿರೆ ಕಾವ್ ಕೂತಿದ ಮೇಲೆ ಮಾತೃಪ್ರೇಮದ ನಿಸ್ವಾರ್ಥ. ಇದು 1936ನೇ ಇಸ್ವಿಯಲ್ಲಿ, ಎಂದರೆ ನಾನು ಹುಟ್ಟುವುದಕ್ಕಿಂತಲೂ 2 ವರ್ಷ ಮೊದಲೇ ಬರೆದ ಕವನ. ಅಣ್ಣ ಈ ಕವನ ಸಂಕ್ಷಿಪ್ತವಾಗಿ ವಿವರಿಸಿದಷ್ಟೇ. ಆಗ ಅವರು ನನಗೆ ಕವನ ವಾಚನ ಮಾಡಿದ ವಿವರಿಸಿದ ರೀತಿಯನ್ನು ತದ್ವತ್ತಾಗಿ ಇಲ್ಲಿ ತಿಳಿಸಲು ಸಾಧ್ಯವಾಗಿಲ್ಲ. ಏಕೆಂದರೆ ಸುಮಾರು 45 ವರ್ಷದಷ್ಟು ಹಿಂದಿನ ನೆನಪು ಇದು. ನನಗೆ ಬ್ರಹ್ಮಾಂಡ ಸೃಷ್ಟಿಯ ಬಗ್ಗೆ ಆಗಲಿ ಜೀವಿ ವಿಕಾಸದ ಬಗ್ಗೆ ಆಗಲಿ ಆಗ ಏನೂ ಗೊತ್ತಿರಲಿಲ್ಲ. ಆದರೆ ಅವರ ವಿವರಣೆ ಈ ವಿಚಾರಗಳ ಬಗ್ಗೆ ಆಸಕ್ತಿ ಹುಟ್ಟಿಸಿದ್ದಲ್ಲದೆ ವಿಜ್ಞಾನ ವಿಶ್ಲೇಷಿಸಿ ಬಿಡಿಬಿಡಿಯಾಗಿ ಕಳಚಿಟ್ಟಿದ್ದನ್ನು ಮತ್ತೆ ಸಂಶ್ಲೇಷಿಸಿ ಸಜೀವಗೊಳಿಸುತ್ತಾ ಅರ್ಥ ಮಾಡಿಕೊಳ್ಳುವ ಅಣ್ಣನ ಅಸಾಧಾರಣ ರೀತಿಯ ಗ್ರಹಣ ಶಕ್ತಿಯನ್ನು ತೋರಿಸಿಕೊಟ್ಟಿತು. ನಮ್ಮ ಅನೇಕ ವಿಜ್ಞಾನಿಗಳಿಗೂ ವೈಜ್ಞಾನಿಕ ಲೇಖನಗಳನ್ನು ಬರೆಯುವವರೆಗೂ ಈ ಮ್ಯಾಜಿಕ್ ಗೊತ್ತಿಲ್ಲ. ಹಾಗಾಗಿ ಬಹಳಷ್ಟು ಪುಸ್ತಕಗಳು ಒಣ ಮಾಹಿತಿಗಳ ಹೊರೆಯಂತೆ ಕಾಣುತ್ತವೆ ಹೊರತು ಅವುಗಳಲ್ಲಿ ಜೀವಸ್ಪಂದನವೇ ಇರುವುದಿಲ್ಲ. ಕೆಲವಂತೂ ಲೇಖಕರಿಗೆ ವಿಜ್ಞಾನದಲ್ಲಿ ಆಸಕ್ತಿ ಇರುವುದಿಲ್ಲ. ಇನ್ನು ಓದುಗರಲ್ಲಿ ಹೇಗೆ ತಾನೇ ಆಸಕ್ತಿ ಕೆರಳಿಸಿಯಾರು? ನವಸಾಕ್ಷರರಿಗೆಂದು ಸರ್ಕಾರ ಪ್ರಕಟಿಸಿರುವ ಹಲವಾರು ಪುಸ್ತಕಗಳನ್ನು ಮೊನ್ನೆ ನೋಡಿದೆ. ರೇಪ್ ಮಾಡಿದಾಗ ಏನು ಮಾಡಬೇಕು, ಸ್ತ್ರೀ ಶೋಷಣೆಯನ್ನು ಹೇಗೆ ಪ್ರತಿರೋಧಿಸಬೇಕು, ಮೋಸ ಮಾಡುವ ಮಾಲೀಕನ ವಿರುದ್ಧ ಏನೇನು ಕಾನೂನು ಕ್ರಮ ಕೈಗೊಳ್ಳಬೇಕು, ಜೀತಕ್ಕಿಟ್ಟುಕೊಂಡವರಿಗೆ ಏನು ಮಾಡಬೇಕು,
ಇತ್ಯಾದಿ ಇತ್ಯಾದಿ. ಬರೀ ಇವೇ ತುಂಬಿ ಹೋಗಿವೆ. ಇವೆಲ್ಲ ಅನುಪಯುಕ್ತ ಎಂದು ನಾನು ಹೇಳುವುದಿಲ್ಲ. ಆದರೆ ಓದು ಬರಹ ಕಲಿತ ಕೂಡಲೇ ನಾವು ಒಂದು ಅಪಾಯಕಾರಿಯಾದ ಭೀಕರ ಬದುಕನ್ನು ಎದುರಿಸಬೇಕಾಗುತ್ತದೆ ಎಂದು ಮಾತ್ರ ಇವುಗಳಿಂದ ಅಭಿಪ್ರಾಯ ಬರುತ್ತದೆ. ಅಕ್ಷರ ಜ್ಞಾನದ ಬಗ್ಗೆ ಇರಲಿ, ಜೀವನದ ಬಗ್ಗೆ ಜಿಗುಪ್ಸೆ ಮೂಡುವಂತೆ ಈ ಪುಸ್ತಕಗಳನ್ನು ಸಜ್ಜುಗೊಳಿಸಿದ್ದಾರೆ. ಸಾಕ್ಷರತೆ ರೋಮಾಂಚಕ ಜಗತ್ತೊಂದಕ್ಕೆ ಹಿಂಡಿಯಾಗಬೇಕೆನ್ನುವ ಆಕಾಂಕ್ಷೆಯೇ ಸಾಕ್ಷರತಾ ಆಂದೋಲನದಲ್ಲಿ ಕಾಣಲಿಲ್ಲ. ಕಲಿಸುವುದು ಎನ್ನುತ್ತಿದ್ದಂತೆಯೇ ಕಲಿಸಬೇಕಾದ ವಿಚಾರಗಳ ಜೀವ ತೆಗೆದು ಕಲಿಯಲ್ ಬಂದವರ ಹೆಗಲ ಮೇಲೆ ಹೆಣ ಹೊರಿಸುತ್ತಾರೆ. ಅಧ್ಯಾಯ 10. ಅಳಿಲಿನ ದುರಂತ. ಆಯುಧಗಳು ಮನುಷ್ಯನಲ್ಲಿ ವಿಚಿತ್ರವಾದ ಕಾಮನೆಗಳನ್ನು ಪ್ರಚೋದಿಸುತ್ತವೆ. ಒಂದು ಸಾರಿ ನಾನು ಮತ್ತು ನನ್ನ ಗೆಳೆಯರಿಬ್ಬರೂ ಕಾಡಿನಲ್ಲಿ ಹೋಗುತ್ತಿರುವಾಗ ಮುರಿದು ಬಿದ್ದ ಟೊಂಗೆಗಳನ್ನೆಲ್ಲ ಗಮನಿಸುತ್ತಾ ಇವೆಲ್ಲ ಯಾವ ಕಾರಣದಿಂದ ಈ ರೀತಿ ಮುರಿದು ಬಿದ್ದಿವೆ ಪರಿಶೀಲಿಸಿದೆವು. ನಾವು ನೋಡಿದ ಪ್ರತಿಯೊಂದು ಚಿಕ್ಕ ಚಿಕ್ಕ ಗಿಡಗಳು, ಮರದ ಟೊಂಗೆಗಳು ಎಲ್ಲವೂ ಕತ್ತಿಯ ಏಟಿನಿಂದಲೇ ಕತ್ತರಿಸಿ ಬಿದ್ದಿದ್ದವು. ಅವುಗಳನ್ನು ಸೌದೆಗಾಗಲಿ ಅಥವಾ ದಾರಿ ಬಿಡಿಸಿಕೊಂಡು ಮುಂದುವರೆಯಲಾಗಲಿ ಕಡಿದಿರಲಿಲ್ಲ. ನಿಷ್ಕಾರಣವಾಗಿ ತಮ್ಮಲ್ಲಿದ್ದ ಕತ್ತಿಯನ್ನು ಪ್ರಯೋಗಿಸುವ ಚಪಲಕ್ಕಾಗಿ ಕತ್ತರಿಸುತ್ತಾ ಜನ ಓಡಾಡಿದ್ದರು. ಕತ್ತಿಯನ್ನೋ ಕೋವಿಯನ್ನೋ ಕೈಯಲ್ಲಿ ಹಿಡಿದುಕೊಂಡು ಓಡಾಡಿದವನಿಗೆ ಮಾತ್ರ ಗೊತ್ತಾಗುತ್ತದೆ ಆಯುಧಗಳು ಮನುಷ್ಯನಲ್ಲಿ ಎಂಥ ಕೆಟ್ಟ ಚಪಲವನ್ನು ಪ್ರಚೋದಿಸುತ್ತವೆ ಎಂಬುದು. ಅಣುಬಾಂಬನ್ನು ತಯಾರಿ ಮಾಡಿಟ್ಟುಕೊಂಡಿರುವ ದೇಶಗಳಲ್ಲಿ ನಿಜಕ್ಕೂ ಅರಿಷಡ್ವರ್ಗಗಳನ್ನು ಗೆದ್ದ ಸ್ಥಿತಪ್ರಜ್ಞರೇ ನಾಯಕರಾಗಿದ್ದಾರೆಂದೆನಿಸುತ್ತದೆ, ಈವರೆಗೂ ಅಣುಸಮರ ಆಗದಿರುವುದನ್ನು ನೋಡಿದರೆ. ನಾನು ಚೈತ್ರ ಶಿವಮೊಗ್ಗದಿಂದ ಲಾರಿ ಟ್ಯೂಬುಗಳನ್ನು ತಂದು ನಾವೇ ಚಾಟರು ಬಿಲ್ಲು ತಯಾರು ಮಾಡಿಕೊಂಡ ಮೇಲೆ ಇದೇ ತರಹದ ತೊಂದರೆಗೆ ಸಿಕ್ಕಿಕೊಂಡೆವು. ಮಾಡುವಾಗಲೇ ನಮಗೆ ಚಾಟರ ಬಿಲ್ಲಿನ ತುದಿಗೆ ಕಟ್ಟಲು ಚರ್ಮ ಸಿಕ್ಕದೆ ಮನೆಯಲ್ಲಿ ತಲೆ ಕಟ್ಟಿಸಿ ಇಟ್ಟಿದ್ದ ಹುಲಿ ಚರ್ಮದ ಬಾಲ ಕಟ್ ಮಾಡಿ ಅದನ್ನು ವಿರೂಪಗೊಳಿಸಿದ್ದಕ್ಕಾಗಿ ಅಣ್ಣನ ಕೈಲಿ ಸರಿಯಾಗಿ ಪೆಟ್ಟನ್ನು ತಿಂದಿದ್ದೆವು. ಆ ಹುಲಿ ಚರ್ಮ ಅಣ್ಣ ಪುಟ್ಟಣ್ಣನ ಜೊತೆ ಶಿಕಾರಿ ಹೋದಾಗ ಹೊಡೆದಿದ್ದಂತೆ. ಅದರ ಚರ್ಮದಲ್ಲಿದ್ದ ರಂಧ್ರಗಳನ್ನು ತೋರಿಸಿ ಅಣ್ಣ ಯಾವುದು ಗುಂಡಿನ ಹೊಡೆತ, ಯಾವುದು ಕಡಕಿನ ಹೊಡೆತ, ಯಾವುದು ಪುಟ್ಟಣ್ಣ ಹೊಡೆದಿದ್ದು, ಯಾವುದು ತಾನು ಹೊಡೆದಿದ್ದು ಎಂದೆಲ್ಲ ವಿವರಿಸಿದ್ದರು. ಅಣ್ಣನ ಭಾವಕೋಶದಲ್ಲಿ ಅದಕ್ಕಿದ್ದ ವಿಶೇಷ ಸ್ಥಾನಮಾನವನ್ನು ನಾವು ಕೊಂಚವೂ ಗಮನಿಸದೆ ಹುಲಿಯ ಬಾಲ ಕತ್ತರಿಸಿ ಚಾಟರ್ ಬಿಲ್ಲಿಗೆ ಉಪಯೋಗಿಸಿದ್ದನ್ನು ನೋಡಿ ಅಣ್ಣನಿಗೆ ತುಂಬಾ ಸಂಕಟ, ಸಿಟ್ಟು ಎಲ್ಲ ಬಂತು. ಬೆತ್ತ ತಗೊಂಡು ಸರಿಯಾಗಿ ನಮ್ಮಿಬ್ಬರಿಗೂ ಬಾರಿಸಿದರು. ಅಷ್ಟಲ್ಲದೆ ಚಾಟರ ಬಿಲ್ಲನ್ನು ಮನೆಯ ಹತ್ತಿರ ಉಪಯೋಗಿಸಲೇ ಕೂಡದೆಂದು ಎಲ್ಲ ಬಗೆಯ ಶಿಕಾರಿಗಳನ್ನು ಮನೆ ಹತ್ತಿರ ನಿಷೇಧಿಸಿದರು. ಸದಾ ಚಾಟರು ಬಿಲ್ಲು ಜೇಬಿನಲ್ಲಿಟ್ಟುಕೊಂಡು ಆಯುಧ ಸನ್ನದ್ಧರಾಗಿ ತಿರುಗುತ್ತಿದ್ದ ನಮಗೆ ಅಣ್ಣನ ವಿಧಿ ನಿಷೇಧಗಳಿಂದ ತುಂಬಾ ಅಸಮಾಧಾನವಾಯಿತು. ಸೀಬೆ ಹಣ್ಣು, ದಾಳಿಂಬೆ ಹಣ್ಣುಗಳಿಗೆ ದಾಳಿ ಇಡುತ್ತಿದ್ದ ಅಳಿಲುಗಳು, ಸಂಜೆಯಾಗುತ್ತಿದ್ದಂತೆಯೇ ಸಪೋಟ ಗಿಡಕ್ಕೆ ದಾಳಿ ಇಟ್ಟು ದಿನಾ ಬೆಳಗ್ಗೆ ಹಣ್ಣುಗಳನ್ನು ಉದುರಿಸುತ್ತಿದ್ದ ಬಾವಲಿಗಳು, ಮುಸುರೆ ಪಾತ್ರೆಯ ಚಿಕ್ಕ ಪುಟ್ಟ ಚಮಚ ಲೋಟಗಳನ್ನು ಹೊತ್ತುಕೊಂಡು ಹಾರಿ ಹೋಗುತ್ತಿದ್ದ ಕಾಗೆಗಳು, ಇವಕ್ಕೆಲ್ಲ ಚಾಟರ ಬಿಲ್ಲಿನಿಂದ ಸರಿಯಾಗಿ ಬುದ್ಧಿ ಕಲಿಸಬೇಕೆಂದಿದ್ದ ನಮಗೆ ಪ್ರೋತ್ಸಾಹ ಕೊಡುವುದು ಬಿಟ್ಟು ಅಣ್ಣ ಈ ರೀತಿ ನಿಷೇಧಿಸಿದ್ದು ತುಂಬಾ ಪ್ರತಿಗಾಮಿಯಾಗಿ ನಮಗೆ ಕಂಡಿತು. ಆದರೆ ಅಣ್ಣ ವಾಸ್ತವವಾಗಿ ಮನೆ ಹತ್ತಿರ ಚಾಟರು ಬಿಲ್ಲು ಉಪಯೋಗಿಸಬೇಡಿರೆಂದು ಹೇಳಿದ್ದಕ್ಕೆ ಕಾರಣ ನಮ್ಮ ಮನೆಗೆ ಬರುತ್ತಿದ್ದ ಮೃಗ ಪಕ್ಷಿಗಳ ಸಂರಕ್ಷಣೆಯಲ್ಲ, ನಮ್ಮ ಮನೆಯಲ್ಲಿ ಹಾಗೂ ಅಕ್ಕಪಕ್ಕದ ಮನೆಯಲ್ಲಿ ಇದ್ದ ಗಾಜಿನ ಕಿಟಕಿಗಳ ಯೋಗಕ್ಷೇಮಕ್ಕಾಗಿ. ಕಾಗೆಗಳು, ಅಳಿಲುಗಳು ತಮ್ಮ ಯೋಗಕ್ಷೇಮ ತಾವು ನೋಡಿಕೊಳ್ಳಬಲ್ಲವೆಂಬುದನ್ನು ಅವರು ಚೆನ್ನಾಗಿ ಅರಿತಿದ್ದರು. ಅಣ್ಣ ಮನೆಯಲ್ಲಿ ಇಲ್ಲದಿದ್ದಾಗ ನಾವು ಜೇಬಿನಿಂದ ಚಾಟರು ಬಿಲ್ಲು ತೆಗೆದು ಕಾಟ ಕೊಡುತ್ತಿದ್ದ ಕಾಗೆಗಳನ್ನು, ದಾಳಿಂಬೆಕಾಯಿಗೆ ತೂತು ಹೊಡೆಯುತ್ತಿದ್ದ ಅಳಿಲುಗಳನ್ನು ಹೊಡೆಯಲು ತುಂಬಾ ಪ್ರಯತ್ನಿಸಿದೆವು. ಕಾಗೆಗಳಷ್ಟು ಕಿಲಾಡಿ ಹಕ್ಕಿಗಳನ್ನು ನಾನು ನೋಡಿಯೇ ಇಲ್ಲ. ನಮ್ಮ ಕೈಯಲ್ಲಿ ಏನೂ ಇಲ್ಲದಿದ್ದಾಗ ನಮ್ಮೆದುರೇ ಕುಳಿತುಕೊಂಡು ಕ್ಯಾ ಕ್ಯಾ ಎಂದು ಕೂಗುತ್ತಿದ್ದವು. ನಮ್ಮ ಕೈಯಲ್ಲಿನ ಚಾಟರು ಬಿಲ್ ನೋಡಿದ ಕೂಡಲೇ ಜಾಗ ಖಾಲಿ ಮಾಡುತ್ತಿದ್ದವು. ಚಾಟರ ಬಿಲ್ಲು ಒಂದು ಅಪಾಯಕಾರಿ ಆಯುಧ ಎಂದು ಅವಕ್ಕೆ ಚೆನ್ನಾಗಿ ಗೊತ್ತಿತ್ತು ಎಂದು ಕಾಣುತ್ತದೆ. ಅಮ್ಮ ಒಣ ಹಾಕಿದ ಸಂಡಿಗೆ ಚಾಪೆಯ ಪಕ್ಕ ಸುಮ್ಮನೆ ಚಾಟರು ಬಿಲ್ಲು ಇಟ್ಟರೂ ಸಾಕು, ಒಂದು ಕಾಗೆಯೂ ಹತ್ತಿರ ಸುಳಿಯುತ್ತಿರಲಿಲ್ಲ.
ಕಾಗೆಗಳು ಈ ರೀತಿ ನಮಗೆ ಚಳ್ಳೆ ಹಣ್ಣು ತಿನ್ನಿಸಿದರೆ ಅಳಿಲುಗಳು ಇನ್ನೊಂದು ತರ. ಅವುಗಳನ್ನು ನಾವು ಹೊಡೆಯಲು ಹೋದರೆ ಅವು ಮರದ ಮೇಲಿನ ಅಡ್ಡ ಕೊಂಬೆಗಳನ್ನು ಹತ್ತಿ ಕೊಂಬೆಗಳ ಮೇಲ್ಭಾಗದಲ್ಲಿ ಕೊಂಬೆ ತಬ್ಬಿಕೊಂಡು ಕುಳಿತು ಬಿಡುತ್ತಿದ್ದವು. ಮರದ ಕೆಳಗಿನಿಂದ ನಮಗೆ ಅವನ್ನು ಹೊಡೆಯಲು ಸಾಧ್ಯವೇ ಆಗುತ್ತಿರಲಿಲ್ಲ. ಕೆಲವು ವೇಳೆ ಅವು ಕಣ್ಣಿಗೂ ಸಹ ಕಾಣುತ್ತಿರಲಿಲ್ಲ. ಅಷ್ಟು ಚೆನ್ನಾಗಿ ಅಡಗಿ ಕುಳಿತು ಬಿಡುತ್ತಿದ್ದವು. ಆದರೂ ನಾವು ಸತತವಾಗಿ ಅಳಿಲುಗಳನ್ನು ಶಿಕಾರಿ ಮಾಡಲು ಪ್ರಯತ್ನಿಸುತ್ತಲೇ ಇದ್ದೆವು. ಅಣ್ಣನ ಸ್ಟಡಿ ರೂಮಿನ ಗಾಜೊಂದು ಒಡೆಯುವವರೆಗೂ ನಮ್ಮ ಈ ಕಾನೂನು ಬಾಹಿರ ಕೆಲಸ ಅಣ್ಣನ ಗಮನಕ್ಕೆ ಬರಲಿಲ್ಲ. ಆದರೆ ಒಂದು ದಿನ ನಾನು ಚಾಟರು ಬಿಲ್ಲಿನಲ್ಲಿ ಹೊಡೆದ ಕಲ್ಲೊಂದು ಸಪೋಟ ಗಿಡದ ಕೊಂಬೆಗೆ ತಾಗಿ ಚಿಮ್ಮಿ ಡಬಾರೆಂದು ಅಣ್ಣನ ಸ್ಟಡಿ ರೂಮಿನ ಕಿಟಕಿಗೆ ಹೊಡೆಯಿತು. ಕಿಟಕಿ ಗಾಜು ಒಡೆಯದಿದ್ದರೂ ಒಂದು ಕಡೆ ಸೀಳಿ ಹೋಯಿತು. ಹೇಳಿದ ಮಾತು ಕೇಳುವುದಿಲ್ಲವೆಂದು ಅಣ್ಣನಿಗೆ ಸಿಟ್ಟು ಬಂದು ನಮ್ಮ ಚಾಟರು ಬಿಲ್ಲು, ರಬ್ಬರ್ ಟ್ಯೂಬು ಎಲ್ಲವನ್ನೂ ಕಿತ್ತುಕೊಂಡು ಎಲ್ಲೋ ಇಟ್ಟರು. ನಾವು ನಿರಾಯುಧರಾದರೆಂದು ತಿಳಿದೋ ಏನೋ ಅಳಿಲು, ಬಾವಲಿ, ಕಾಗೆ ಎಲ್ಲ ತಮ್ಮ ಕಾಟವನ್ನು ಹೆಚ್ಚಿಸಿದವು. ಅಥವಾ ನಮಗೆ ಹಾಗೆ ಕಾಣಿಸಿರಬೇಕು. ನಮ್ಮ ಮನೆಯಲ್ಲಿ ಒಂದು ದೊಡ್ಡ ನುಗ್ಗೆ ಮರ ಇತ್ತು. ಅದು ಗೊಬ್ಬರದ ಗುಂಡಿ ಪಕ್ಕ ಇದ್ದಿದ್ದಕ್ಕೋ ಏನೋ ಮಾರುದ್ದದ ನುಗ್ಗೆಕಾಯಿ ಇಡೀ ಮೊಹಲ್ಲಾಗೆ ಹಂಚುವಷ್ಟು ಬಿಡುತ್ತಿತ್ತು. ಆದರೆ ಅದಕ್ಕೆ ಅಳಿಲುಗಳು ಮತ್ತು ಕಂಬಳಿ ಹುಳುಗಳ ಕಾಟ ವಿಪರೀತ. ಅಳಿಲುಗಳು ನುಗ್ಗೆಕಾಯಿಗೆ ಏನು ಮಾಡದಿದ್ದರೂ ರಾಶಿ ರಾಶಿ ಬಿಡುತ್ತಿದ್ದ ನುಗ್ಗೆ ಹೂವು ಗೊಂಚಲುಗಳಿಗೆ ನೇತು ಹಾಕಿಕೊಂಡು ಏನೋ ಮಾಡುತ್ತಿದ್ದವು. ಬಹುಶಃ ಅವು ಹೂಗಳಿಂದ ಬಸಿರುತ್ತಿದ್ದ ಮಕರಂದವನ್ನು ನೆಕ್ಕುತ್ತಿದ್ದವೋ ಏನೋ. ನುಗ್ಗೆ ಹೂವಿನ ಪರಾಗಸ್ಪರ್ಶಕ್ಕೆ ಅದು ಅಗತ್ಯವಿದ್ದರೂ ಇರಬಹುದು. ಅದೆಲ್ಲ ಆಗ ನಮ್ಮ ತಲೆಗೆ ಹೋಗುವಂತಿರಲಿಲ್ಲ. ಸೀಬೆ, ದಾಳಿಂಬೆ ಗಿಡಗಳಲ್ಲಿ ಅವು ನಡೆಸುತ್ತಿದ್ದ ದಾಂಧಲೆಯ ಆಧಾರದ ಮೇಲೆ ನುಗ್ಗೆ ಮರದಲ್ಲೂ ಕಿಡಿಗೇಡಿ ಕೆಲಸವನ್ನು ಮಾಡುತ್ತಿವೆ ಎಂದು ತೀರ್ಮಾನಿಸಿ ಅವಕ್ಕೆ ಬಲೆ ಹಾಕಲು ಹೊಂಚು ಹಾಕುತ್ತಿದ್ದೆವು. ಆದರೆ ಅಣ್ಣ ನಮ್ಮ ಚಾಟರು ಬಿಲ್ಲು ಕಿತ್ತಿಟ್ಟು ಅಳಿಲುಗಳು ರಾಜಾರೋಷವಾಗಿ ಓಡಾಡಲಾರಂಭಿಸಿದ್ದವು. ನಮ್ಮ ಸ್ಟೋರೂಮಿನಲ್ಲಿ ಒಂದು ಹಳೆ ಇಲಿಬೋನು ಇತ್ತು. ಒಂದು ಸಾರಿ ಅಣ್ಣ ಅದಕ್ಕೆ ಸುಟ್ಟ ಕೊಬ್ಬರಿ ಚೂರು ಚುಚ್ಚಿ ಅಲ್ಲಿ ಸೇರಿಕೊಂಡಿದ್ದ ಒಂದು ಗಡವ ಹೆಗ್ಗಣವನ್ನು ಹಿಡಿದು ಬಲೆ ಹಾಕಿದ್ದರು. ನಾವು ಅದರಲ್ಲಿ ಅಳಿಲು ಹಿಡಿಯಲು ಉಪಾಯ ಯೋಚಿಸಿದೆವು. ಆದರೆ ನುಗ್ಗೆ ಮರದ ಮೇಲೆ ಇಲಿ ಬೋನು ಇಡಲು ಜಾಗ ಇಲ್ಲದ್ದರಿಂದ ಅದನ್ನು ನಮ್ಮ ಅಡಿಗೆ ಮನೆ ಹೆಂಚಿನ ಮೇಲೆ ಇಟ್ಟೆವು. ಆ ಹೆಂಚಿನ ಮೇಲಿಂದಲೇ ಅಳಿಲುಗಳು ಬಂದು ನುಗ್ಗೆ ಮರಕ್ಕೆ ದಾಟಿಕೊಳ್ಳುತ್ತಿದ್ದುದು. ನಮ್ಮ ಈ ಪ್ರಯತ್ನ ಮೊದಲು ಫಲ ನೀಡದಿದ್ದರೂ 3-4 ದಿನಗಳ ಮೇಲೆ ಒಂದು ಅಳಿಲು ಅದರೊಳಗೆ ಸಿಕ್ಕಿಬಿತ್ತು. ಚೈತ್ರ ಮೆಲ್ಲಗೆ ಹೆಂಚಿನ ಮೇಲೆ ಹತ್ತಿ ಇಲ್ಲಿ ಬೋನು ಕೆಳಗಿಳಿಸಿದ. ನೋಡುತ್ತೇವೆ, ಅದರೊಳಗೊಂದು ಚಿಟ್ಟಳಿಲು ಸಿಕ್ಕಿಬಿದ್ದಿದೆ. ಜೀವಂತವಾಗಿ ನಮ್ಮ ಕೈಗೆ ಸಿಕ್ಕಿಕೊಂಡ ಅದು ಎಷ್ಟೊಂದು ಸುಂದರವಾಗಿ ಕಂಡಿತೆಂದರೆ ಅದನ್ನು ಕೊಂದು ಹಾಕಲು ನಮಗೆ ಮನಸ್ಸೇ ಬರಲಿಲ್ಲ. ಹಾಗಿದ್ದರೆ ಈಗ ಅದನ್ನೇನು ಮಾಡುವುದು? ಅಣ್ಣನ ಸಲಹೆ ಕೇಳೋಣ ಎಂದರೆ ನಾವು ಮಾಡುತ್ತಿರುವುದೆಲ್ಲ ಕಳ್ಳ ಕೆಲಸ. ಹೇಳದೆ ಕೇಳದೆ ಸ್ಟೋರ್ ರೂಮಿನಿಂದ ಇಲಿ ಬೋನನ್ನು ಬೇರೆ ಕದ್ದು ತಂದಿದ್ದೇವೆ. ನಮ್ಮ ಸಾಹಸವನ್ನು ಪ್ರಶಂಸಿಸುವುದು ಬಿಟ್ಟು ಅಣ್ಣ ಮತ್ತೆ ಪೆಟ್ಟು ಹೊಡೆದರೆ ತಾವು ಮಾಡಿದ ಶಿಕಾರಿಯನ್ನೆಲ್ಲ ಹೆಮ್ಮೆಯಿಂದ ಹೇಳುವ ಅಣ್ಣ ನಮಗೆ ಮಾತ್ರ ಪಾಠ ಪ್ರವಚನ ಓದಿಕೊಳ್ಳಿ ಎಂದು ಹೆದರಿಸುತ್ತಾರೆ. ನ್ಯಾಯ ಎಲ್ಲರಿಗೂ ಒಂದೇ ತರ ಅಲ್ಲವೇ? ನಮ್ಮ ಶಿಕಾರಿ ಕುರಿತ ಅಣ್ಣನ ಧೋರಣೆ ನ್ಯಾಯಬದ್ಧವಾದುದೆಂದು ನಮಗೆ ಅನ್ನಿಸಲಿಲ್ಲ. ಏನು ಯೋಚನೆ ಮಾಡಿದರೂ ಈಗ ಸಿಕ್ಕಿಬಿದ್ದಿರುವ ಅಳಿಲನ್ನು ಏನು ಮಾಡಬೇಕೆಂದು ತೋಚಲಿಲ್ಲ. ಚೈತ್ರ ಅದನ್ನು ಸಾಕುತ್ತೇನೆ ಎಂದು ಹೇಳಿ ಅದರ ಬೋನೊಳಗೆ ಚಕ್ಕುಳಿ, ಚೂರು ಇತ್ಯಾದಿಗಳನ್ನೆಲ್ಲ ಹಾಕಿದ. ಆದರೆ ಆ ಅಳಿಲು ಅದೊಂದನ್ನೂ ಮುಟ್ಟದೆ ಬೋನಿನಿಂದ ಹೊರಬರುವುದೊಂದನ್ನೇ ನೋಡುತ್ತಿತ್ತು. ಮನೆಯ ಮೇಲಿನಿಂದ ಕೆಳಗೆ ತಂದರೆ ನಾಯಿಗಳು ಏನು ಮಾಡುತ್ತವೋ ಎಂದು ಹೆದರಿ ಬೋನನ್ನು ಮನೆಯ ತಾರಸಿಯ ಮೇಲೆ ಬಚ್ಚಿಟ್ಟು ನಾವು ಕೆಳಗಿಳಿದು ಸ್ಕೂಲಿಗೆ ಹೋದೆವು. ಸ್ಕೂಲಿನಿಂದ ನಾವು ವಾಪಸ್ ಬರುವಾಗ ನಮ್ಮ ತಲೆಯೊಳಗೆ ಹಲವಾರು ಹೊಸ ಯೋಜನೆಗಳಿದ್ದುವು. ನಮ್ಮ ಸ್ನೇಹಿತ ಬೀವಿ ಅಳಿಲನ್ನು ಸಾಕಬಹುದೆಂದು, ಪಳಗಿದ ಅವು ನಮ್ಮ ಜೊತೆಯೇ ಓಡಾಡಿಕೊಂಡಿರುತ್ತವೆ ಎಂದೂ ಹೇಳಿ ನಮ್ಮನ್ನು ಹುರಿದುಂಬಿಸಿದ್ದ. ಆದರೆ ನಾವು ಹಿಡಿದ ಅಳಿಲು ನಮ್ಮೊಡನೆ ಅಸಹಕಾರ ಚಳುವಳಿಯನ್ನೇ ಆರಂಭಿಸಿತ್ತು. ಅದು ಬೋನಿಗೆ ಬಿದ್ದಾಗಿನಿಂದಲೂ ಉಪವಾಸ ಇದ್ದು ಸುಸ್ತಾಗಿದ್ದಲ್ಲದೆ ಇಲಿ ಬೋನನ್ನೇ ಒಂದು ಕಡೆ ಕೊರೆದು
ತೂತ ಮಾಡಲು ಪ್ರಯತ್ನಿಸುತ್ತಿತ್ತು. ಹಾಗಿದ್ದರೆ ಅದನ್ನು ಇಲಿ ಬೋನೊಳಗೆ ಬಿಡುವುದು ಸರಿಯಲ್ಲ ಎಂದು ತೀರ್ಮಾನಿಸಿ ಅದರ ಕುತ್ತಿಗೆಗೆ ಕಾಲಿಗೆ ಹಗ್ಗ ಕಟ್ಟಿ ಅದನ್ನು ನಾಯಿಮರಿ ರೀತಿ ಹೊರಗೆ ಕಟ್ಟಿ ಹಾಕೋಣ ಎಂದು ಯೋಚಿಸಿದೆವು. ಆದರೆ ದಾರ ಕಟ್ಟುವುದಾದರೂ ಹೇಗೆ? ಬೋನಿನೊಳಗೆ ಕೈ ಹಾಕಲು ಹೋದರೆ ಕಚ್ಚುತ್ತೇನೆಂದು ಹೆದರಿಸುತ್ತಿತ್ತು. ಇಲಿ ಬೋನಿಗೆ ಆಚೀಚೆ ಮತ್ತು ಹಿಂದೆ ಸಣ್ಣ ತಂತಿ ಸರಳುಗಳನ್ನು ಹೊಡೆದಿದ್ದರು. ಅದರಿಂದ ಅಳಿಲಿನ ಬಾಲ ಆಚೆ ಬಂದಾಗ ಚೈತ್ರ ಅದರ ಬಾಲ ಗಟ್ಟಿಯಾಗಿ ಹಿಡಿಯುವುದೆಂದು ಆಗ ನಾನು ಬೋನಿನ ಬಾಗಿಲು ತೆರೆದು ಅದರ ಕುತ್ತಿಗೆಗೆ ದಾರ ಕಟ್ಟಿ ಬಿಡುವುದೆಂದು ಉಪಾಯ ಮಾಡಿದೆವು. ನಾನು ದಾರ ಹಿಡಿದು ಸನ್ನದ್ಧನಾದೆ. ಚೈತ್ರ ಅಳಿಲು ಆಚೀಚೆ ತಿರುಗುತ್ತಾ ಅದರ ಬಾಲ ಈಚೆ ಬರುವುದನ್ನೇ ಕಾಯುತ್ತಿದ್ದ. ಒಮ್ಮೆ ಅದು ಸರಳುಗಳ ಮಧ್ಯೆ ಹೊರಬಂದಾಗ ಅದನ್ನು ಬುಡದವರೆಗೂ ಎಳೆದು ಗಟ್ಟಿಯಾಗಿ ಹಿಡಿದುಕೊಂಡ. ಆದರೆ ಅಳಿಲು ಗಾಬರಿಯಾಗಿ ಬಾಲ ಎಷ್ಟು ಬಲವಾಗಿ ಎಳೆಯಿತೆಂದರೆ ಅದರ ಬಾಲದ ಚರ್ಮ ಅದರ ಮೇಲಿನ ತುಪ್ಪುಟದ ಕುಚ್ಚಿನ ಸಮೇತ ಬಾಳೆಹಣ್ಣಿನ ಸಿಪ್ಪೆ ಸುಲಿದ ಹಾಗೆ ಸುಲಿದುಕೊಂಡು ಕೈಗೆ ಬಂತು. ಅಳಿಲಿನ ಹಿಂದೆ ಇದ್ದ ಸುಂದರ ಬಾಲ ಮಾಯವಾಗಿ ಅದರ ಬದಲು ಚಾಟಿಯಂತ ಮಾಂಸ ಮೂಳೆಯ ದಾರವೊಂದು ಇತ್ತು. ಅದರ ಕುಚ್ಚಿನ ಬಾಲ ಕೈಯಲ್ಲಿ ಹಿಡಿದುಕೊಂಡು ಚೈತ್ರ ಕಂಗಾಲಾಗಿ ಅಳು ಮೋರೆ ಮಾಡಿಕೊಂಡು ನನ್ನ ಕಡೆ ನೋಡಿದ. ನಾವಿಬ್ಬರೂ ಈ ಆಕಸ್ಮಿಕದಿಂದ ದಿಗ್ಭ್ರಾಂತರಾದೆವು. ಕುಚ್ಚಿನ ಬಾಲ ಇಲ್ಲದ ಅಳಿಲು ವಿಕಾರವಾಗಿ ಕಂಡು ನಮಗಿದ್ದ ಅದನ್ನು ಸಾಕುವ ಹಂಬಲವೆಲ್ಲ ಇಂಗಿ ಹೋಯಿತು. ಅಷ್ಟು ಹೊತ್ತಿಗೆ ಸರಿಯಾಗಿ ಕಾಲೇಜಿನಿಂದ ಬಂದ ಅಣ್ಣ ಅಮ್ಮನನ್ನು ಇವರಿಬ್ಬರೂ ಎಲ್ಲಿ ಹೋದರು ಎಂದು ಕೇಳುತ್ತಿದ್ದುದು ತಾರಸಿಯ ಮೇಲೆ ಇದ್ದ ನಮಗೆ ಕೇಳಿಸಿತು. ಅಮ್ಮ ನಮ್ಮನ್ನು ಕರೆದರು. ಮನೆಯಲ್ಲಿ ನಮ್ಮ ಸದ್ದಗದ್ದಲ ಏನೂ ಇಲ್ಲದಿದ್ದರೆ ಸದ್ದಿಲ್ಲದೆ ಏನೋ ಕಿತಾಪತಿಯಲ್ಲಿ ತೊಡಗಿದ್ದೇವೆಂದು ಅಮ್ಮನಿಗೆ ನಮ್ಮ ಮೇಲೆ ಗುಮಾನಿ ಶುರುವಾಗುತ್ತಿತ್ತು. ಇದ್ದಕ್ಕಿದ್ದಂತೆ ಸಂಭವಿಸಿದ ಈ ಅನಿರೀಕ್ಷಿತ ಬೆಳವಣಿಗೆಯಿಂದಾಗಿ ಗೊಂದಲಗೊಂಡು ನಮಗೆ ಪಕ್ಕನೆ ಹೇಳಲು ಯಾವ ಸುಳ್ಳೂ ಹೊಳೆಯಲಿಲ್ಲ. ಅಪರಾಧಿ ಮುಖ ಹಾಕಿಕೊಂಡು ತಾರಸಿಯಿಂದ ಕೆಳಗಿಳಿದು ನಾವು ಇಲಿ ಬೋನಿನಲ್ಲಿ ಅಳಿಲು ಹಿಡಿದುದನ್ನು ಅದನ್ನು ಸಾಕುವ ಪ್ರಯತ್ನದಲ್ಲಿ ಅದರ ಬಾಲ ಸುಲಿದು ಕೈಗೆ ಬಂದಿರುವುದನ್ನು ಹೇಳಿದೆವು. ಅಣ್ಣ ಸುಲಿದು ಹೋದ ಅಳಿಲಿನ ಬಾಲ ನೋಡಿ ತುಂಬಾ ಜಿಗುಪ್ಸೆಗೊಂಡು ಯಾವುದಾದರೂ ಪ್ರಾಣಿ ಕೊಲ್ಲುವುದಿದ್ದರೆ ಒಂದೇ ಏಟಿಗೆ ಕೊಲ್ಲಬೇಕು, ಈ ರೀತಿ ಹಿಂಸಿಸಿ ಸಾಯಿಸಬಾರದು ಎಂದು ನಮಗೆ ಉಗಿದರು. ನಾವೇನು ಅದನ್ನು ಹಿಂಸಿಸಿ ಕೊಲ್ಲಬೇಕೆಂದಿರಲಿಲ್ಲ. ಆದ್ದರಿಂದ ಅದನ್ನು ಮತ್ತೆ ವಾಪಸ್ ಹೆಂಚಿನ ಮೇಲೆ ಬಿಟ್ಟು ಬಿಡುತ್ತೇವೆ ಎಂದು ಹೆಂಚಿನ ಮೇಲೆ ಬಿಟ್ಟೆವು. ಬೋನು ಬಾಗಿಲು ತೆರೆದಿದ್ದೇ ತಡ ಅಳಿಲು ನೆಗೆದು ಚಾಟಿ ಬಾಲ ಎಳೆದುಕೊಂಡು ಹೆಂಚಿನ ಮೇಲೆ ಓಡಿತು. ನಾವೆಲ್ಲ ನೋಡುತ್ತಿದ್ದ ಹಾಗೆ ಬಚ್ಚಲು ಮನೆ ಹೊಗೆ ಕಿಂಡಿಯಿಂದ ಇನ್ನೊಂದು ಅಳಿಲು ಈಚೆಗೆ ಬಂದು ಬಾಲವಿಲ್ಲದ ಈ ಅಳಿಲಿನ ಮೇಲೆ ಬಿತ್ತು. ಎರಡೂ ಭಯಂಕರವಾಗಿ ಕಚ್ಚಾಡುತ್ತಾ ಹೆಂಚಿನ ಇಳಿಜಾರಿನಲ್ಲಿ ಉರುಳುರುಳಿ ಬಂದು ನೋಡುತ್ತಿದ್ದ ನಮ್ಮ ಕಾಲ ಬಳಿಯೇ ಬಿದ್ದವು. ಕೆಳಗೆ ನೆಲಕ್ಕೆ ಬಿದ್ದರೂ ಅವು ಜಗಳ ಬಿಡಲಿಲ್ಲ. ಅಣ್ಣ ಅವುಗಳ ಜಗಳ ಬಿಡಿಸಲೋ ಏನೋ ಪೊರಕೆ ತಗೊಂಡರು. ಅಷ್ಟರಲ್ಲಿ ನಮ್ಮ ಗಡಿಬಿಡಿಯ ಸದ್ದು ಕೇಳಿ ನಮ್ಮ ನಾಯಿಗಳು ಅಲ್ಲಿಗೆ ನುಗ್ಗಿ ಬಂದವು. ನೋಡಿದರೆ ಎರಡೂ ಅಳಿಲುಗಳು ನೆಲದ ಮೇಲೆ ಮಲ್ಲಯುದ್ಧದಲ್ಲಿ ತೊಡಗಿವೆ. ನಾವು ಹಿಡಿದಿದ್ದ ಅಳಿಲು ಒಂದು ದಿನ ಉಪವಾಸ ಇದ್ದಿದ್ದಕ್ಕೋ ಏನೋ ಸುಲಭವಾಗಿ ನಾಯಿ ಬಾಯಿಗೆ ಸಿಕ್ಕಿಕೊಂಡಿತು. ಇನ್ನೊಂದು ಅಲ್ಲಲ್ಲಿ ನೆಗೆದು ಕೊನೆಗೆ ಕರಿಬೇವಿನ ಮರ ಹತ್ತಿ ಅಲ್ಲಿಂದ ಮತ್ತೆ ಹೆಂಚಿನ ಮೇಲೆ ಹಾರಿ ಪರಾರಿಯಾಯಿತು. ನಮಗೆ ತಪ್ಪಿಸಿಕೊಂಡ ಅಳಿಲಿನ ಮೇಲೆ ತುಂಬಾ ಸಿಟ್ಟು ಬಂದಿತ್ತು. ನಾಯಿಗಳು ಅದನ್ನೇನಾದರೂ ಹಿಡಿದಿದ್ದರೆ ನಮಗೆ ಅಷ್ಟೊಂದು ದುಃಖ ಆಗುತ್ತಿರಲಿಲ್ಲ. ಅದೇಕೆ ಇನ್ನೊಂದು ಅಳಿಲು ನಾವು ಬಿಟ್ಟು ಅಳಿಲಿನ ಮೇಲೆ ಆಕ್ರಮಣ ಮಾಡಿತು ಎಂದು ಅಣ್ಣನನ್ನು ನಾನು ಕೇಳಿದೆ. ಕಾಡಿನ ಪ್ರಾಣಿಗಳು ಅವುಗಳ ವಾಸನೆಯಿಂದಲೇ ಒಂದನ್ನೊಂದನ್ನು ಗುರುತಿಸುತ್ತವೆ ಎಂದು ಮನುಷ್ಯರು ಮುಟ್ಟಿದರೆ ಅವುಗಳ ವಾಸನೆ ಬದಲಾಗುವುದರಿಂದ ಅಂಥ ಪ್ರಾಣಿಗಳನ್ನು ಅವು ಮತ್ತೆ ಹಿಂದಿರುಗಿ ತಮ್ಮ ಗುಂಪಿಗೆ ಸೇರಿಸಿಕೊಳ್ಳುವುದಿಲ್ಲವೆಂದು ಅಣ್ಣ ಹೇಳಿದರು. ಗುಂಪಿಗೆ ಸೇರಿಸಿಕೊಳ್ಳದಿದ್ದರೆ ಬಿಡಲಿ, ಈ ರೀತಿ ಕಚ್ಚಿ ಕೊಂದೇ ಹಾಕಲು ಅದು ಪ್ರಯತ್ನಿಸಿದ್ದು ಪ್ರಾಣಿಗಳಲ್ಲಿರುವ ಅಸ್ಪೃಶ್ಯತೆಯ ಪರಮಾವಧಿಯಾಗಿ ನನಗೆ ಕಂಡಿತು. ಅಧ್ಯಾಯ 11 ಅಸತೋಮ ಸದ್ಗಮಯ. ಅಣ್ಣ ಸಾಧಾರಣವಾಗಿ ಮಾರ್ಕೆಟ್ಟಿಗೆ ದಿನಸಿ ತರಕಾರಿ ಇವುಗಳನ್ನು ಕೊಳ್ಳಲು ಹೋಗುತ್ತಿರಲಿಲ್ಲ. ನಾವೆಲ್ಲ ಬಹಳ ಚಿಕ್ಕವರಿದ್ದಾಗ ಎಲ್ಲೋ ಒಂದೆರಡು ಸಾರಿ ನಮ್ಮನ್ನು ಕರೆದುಕೊಂಡು ಹೋಗಿದ್ದು ನನಗೆ ಜ್ಞಾಪಕ.
ಮೊದಲಾಗಿ ಅಣ್ಣನಿಗೆ ಇವಕ್ಕೆಲ್ಲ ಕಾಲ ವ್ಯಯಿಸುವಷ್ಟು ಪುರುಸೊತ್ತು ಇರುತ್ತಿರಲಿಲ್ಲ. ಎರಡನೆಯದಾಗಿ ಮಾರ್ಕೆಟ್ಟಿನ ಗಲಾಟೆ ಗಲಿಬಿಲಿ, ಅಲ್ಲಿನ ಮಾರಾಟ ಮಾಡುವವರ ಬಳಿ ಮಾಡಬೇಕಾದ ಚೌಕಾಶಿ ಇವನ್ನೆಲ್ಲ ಕಂಡರೆ ಆಗುತ್ತಿರಲಿಲ್ಲ. ಅಣ್ಣನ ಕೈ ಹಿಡುಕೊಂಡು ಓಡಾಡುತ್ತಿದ್ದ ನಮಗೆ ಕೈ ಬಿಟ್ಟರೆ ಕಳೆದೇ ಹೋಗುವಷ್ಟು ದಿಗಿಲು. ಅಷ್ಟೊಂದು ಮೈಸೂರು ಮಾರ್ಕೆಟಿನಲ್ಲಿ ನೂಕು ನುಗ್ಗಲು. ಮಾಂಸ ಮತ್ತು ಮೀನಿನ ಮಾರ್ಕೆಟಿಗಂತೂ ಮರ್ಯಾದಸ್ಥರು, ಹೆಂಗಸರು, ಮಕ್ಕಳು ತಲೆ ಹಾಕುವಂತೆಯೇ ಇರಲಿಲ್ಲ. ಕುರಿ ಮಾಂಸ ತಲೆ ಕೆಳಗಾಗಿ ನೇತುಕೊಂಡು ಕೈಯಲ್ಲಿ ಕತ್ತಿ ಜಳಪಿಸುತ್ತಾ ಮಾಂಸ ಮಾರುವವರು ಗಿರಾಕಿಗಳನ್ನು ಆಕರ್ಷಿಸಲು ಅತ್ಯಂತ ಅಸಭ್ಯವಾಗಿ ಕಿರುಚಾಡುತ್ತಿದ್ದರು. ಅಣ್ಣ ಚಿಕ್ಕಂದಿನಲ್ಲಿ ನಾನಾ ತರದ ಮೀನು ಶಿಕಾರಿ ಮಾಡುತ್ತಿದ್ದುದನ್ನು, ಮಳೆಗಾಲದಲ್ಲಿ ಮಳೆಗಾಲ ಪೂರ್ತಿ ಹಿಡಿಯುತ್ತಿದ್ದ ನಮೂನೆ ನಮೂನೆಯ ಮೀನುಗಳನ್ನು, ನಾನಾ ರೀತಿಯ ಮೀನು ಹಿಡಿಯುವ ಕ್ರಮಗಳನ್ನು, ಅವುಗಳಿಂದ ತಯಾರಿಸುತ್ತಿದ್ದ ನಾನಾ ರೀತಿಯ ಭಕ್ಷ್ಯಗಳನ್ನು ಬಾಯಲ್ಲಿ ನೀರೂರಿಸುವಂತೆ ನಮಗೆ ವಿವರಿಸಿದ್ದರು. ಅಣ್ಣನಿಗೆ ಮೀನೆಂದರೆ ತುಂಬಾ ಇಷ್ಟ. ಮೊನ್ನೆಯವರೆಗೂ ನಾನು ರಾಮದಾಸ್ ಮೀನು ಹಿಡಿಯಲು ಗಾಳ ತಗೊಂಡು ಹೊರಟರೆ ಎಲ್ಲಿಗೆ ಹೋಗುತ್ತಿದ್ದೀರಿ ಎಂದು ಕುತೂಹಲದಿಂದ ಕೇಳುತ್ತಿದ್ದರು. ಮೈಸೂರಿನ ಎಲ್ಲ ನಮ್ಮ ಬಂಧು ಮಿತ್ರರು ನಾನು ರಾಮದಾಸ್ ಗಾಳ ಹಿಡಿದುಕೊಂಡು ಮೀನು ಹಿಡಿಯಲು ಸುತ್ತಾಡುವುದನ್ನು ಜಿಗುಪ್ಸೆ ಮತ್ತು ತಿರಸ್ಕಾರದಿಂದ ನೋಡುತ್ತಿದ್ದರು. ಆಗ ನಮಗೆ ಇಬ್ಬರಿಂದ ಬೇಷರತ್ ಬೆಂಬಲ ದೊರಕಿದ್ದು. ಒಬ್ಬರು ಕುವೆಂಪು, ಇನ್ನೊಬ್ಬರು ರಾಮದಾಸ್ ಅಮ್ಮ. ಇವರಿಬ್ಬರು ಮಲೆನಾಡಿನವರಾದ್ದಲಿಂದಲೇ ಮೀನು ಅವರ ನೆನಪಿನ ಅವಿಭಾಜ್ಯ ಅಂಗವಾಗಿತ್ತು. ಮಿಕ್ಕವರೆಲ್ಲ ಮೀನು ಹಿಡಿಯುವುದು ಬೆಸ್ತರು, ತಿಳ್ಳೆಕ್ಯಾತರು, ಬುಲ್ಡೆ ಬೆಸ್ತರು ಮಾಡಬೇಕಾದ ಕೆಲಸವೇ ಹೊರತು ಅಧ್ಯಾಪಕರು, ಬರಹಗಾರರು ಮಾಡಬೇಕಾದ ಕೆಲಸ ಅಲ್ಲವೇ ಅಲ್ಲ ಎಂದು ದೃಢವಾಗಿ ನಂಬಿದ್ದರು. ನಾವು ಮಾತ್ರ ಮೀನು ಹಿಡಿದಾಗಲೆಲ್ಲ ಅದನ್ನು ಅಣ್ಣನಿಗೆ ತೋರಿಸುವುದೇ ನಮ್ಮ ಮೊದಲ ಕೆಲಸ. ರಾತ್ರಿ ಎಷ್ಟು ಹೊತ್ತಾಗಿದ್ದರೂ ಅಣ್ಣ ಎದ್ದು ಬಂದು ಅದನ್ನು ನೋಡಿ ಎಲ್ಲಿ ಹಿಡಿದಿರಿ ಇತ್ಯಾದಿಗಳನ್ನೆಲ್ಲ ಕೇಳದೆ ಇರುತ್ತಿರಲಿಲ್ಲ. ನಮ್ಮ ಮೀನು ಹಿಡಿದ ಕತೆಗಳನ್ನೆಲ್ಲ ತಾಳ್ಮೆಯಿಂದ ಶ್ರದ್ಧೆಯಿಂದ ಕೇಳಿ ತಾವು ಹಿಂದೆ ಊರಿನಲ್ಲಿ ಹಾವು ಮೀನು ಇತ್ಯಾದಿಗಳನ್ನು ಹಿಡಿದ ಕತೆಗಳನ್ನು ಹೇಳುತ್ತಿದ್ದರು. ಅಣ್ಣನಿಗೆ ವಯಸ್ಸಿನ ಪರಿಮಿತಿ ಇಲ್ಲದಿದ್ದರೆ ಮಹಾಕವಿ, ರಾಷ್ಟ್ರಕವಿ ಪದವಿಗಳನ್ನೆಲ್ಲ ಕಸದ ಬುಟ್ಟಿಗೆ ಎಸೆದು ನಮ್ಮ ಜೊತೆ ಗಾಳ ಹಿಡಿದು ಹೊರಡುತ್ತಿದ್ದರೆಂದು ಅನ್ನಿಸುತ್ತದೆ. ಅಣ್ಣನಿಗೆ ಮೀನು ಇಷ್ಟವಾದ್ದರಿಂದ ಅಮ್ಮ ಆಗಾಗ ಯಾರ್ಯಾರಿಗೋ ಹೇಳಿ ಮೀನು ತರಿಸುತ್ತಿದ್ದರು. ಆದರೆ ನಾನು, ಚೈತ್ರ ಮಾರ್ಕೆಟಿಗೆ ಹೋಗಿ ವ್ಯಾಪಾರ ಮಾಡುವಷ್ಟು ದೊಡ್ಡವರಾದ ಮೇಲೆ ನಮಗೆ ಮೀನು ತರಲು ಹೇಳುತ್ತಿದ್ದರು. ಮೈಸೂರಿನ ಮೀನು ಮಾರ್ಕೆಟ್ಟು ಆಗ ಕೊಳಕಿನ ಮುದ್ದೆ. ಆದರೆ ನಮಗೆ ನಾನಾ ನಮೂನೆಯ ಮೀನುಗಳನ್ನು ನೋಡಲು ಅಲ್ಲಿ ಅವಕಾಶ ಸಿಗುತ್ತಿದ್ದರಿಂದ ಬಹಳ ಆಪ್ಯಾಯಮಾನವಾದ ಜಾಗವಾಗಿತ್ತು. ತರತರದ ಹಾವು ಮೀನುಗಳು, ಅವುಲು, ಕುಚ್ಚು, ಕೊರವ, ಬಾಳೆ ಯಾವ್ಯಾವುದನ್ನೋ ಕೇಳುತ್ತೀರಿ. ಮೀನು ತಂದ ಮೇಲೆ ಮೀನು ಮಾರ್ಕೆಟಿನಲ್ಲಿ ನೋಡಿದ ತರತರದ ಮೀನುಗಳ ಬಗ್ಗೆ ನಾವಿಬ್ಬರೂ ಕುಳಿತುಕೊಂಡು ಅಣ್ಣನಿಗೆ ವ್ಯಾಪಕವಾದ ವರದಿ ಒಪ್ಪಿಸುತ್ತಿದ್ದೆವು. ಮೀನು ಅಣ್ಣನಿಗೆ ಚಿಕ್ಕಂದಿನ ನೆನಪುಗಳನ್ನೆಲ್ಲ ಮರುಕಳಿಸುವಂತೆ ಮಾಡುತ್ತಿದ್ದರಿಂದಲೋ ಏನೋ ಅಣ್ಣನಿಗೆ ಅದರ ಬಗ್ಗೆ ತುಂಬಾ ಆಸಕ್ತಿ, ಕುತೂಹಲ. ಆದರೆ ಅಮ್ಮನಿಗೆ ಮಾತ್ರ ಈ ಎಲ್ಲದರ ಬಗ್ಗೆ ತುಂಬಾ ಸಂಕೋಚ. ನಾವು ಮಾರ್ಕೆಟಿನಿಂದ ಮೀನು ತಂದರೂ ಮನೆಯ ಹಿಂದುಗಡೆಯಿಂದಲೇ ಬನ್ನಿ, ಎದುರುಗಡೆ ಯಾರಾದರೂ ಕುಳಿತಿರುತ್ತಾರೆ ಎಂದು ಹೇಳುತ್ತಿದ್ದರು. ಸುತ್ತಮುತ್ತ ಬರೀ ಬ್ರಾಹ್ಮಣರ ಮನೆಗಳಿದ್ದುದರಿಂದಲೋ ಏನೋ ಅಮ್ಮ ಇದು ಬಹಿರಂಗವಾಗಿ ನಡೆಸುವ ವ್ಯವಹಾರ ಅಲ್ಲ ಎಂದೇ ತಿಳಿದಿದ್ದರು. ನಮ್ಮ ಮನೆಯ ಅನ್ನ ಆಹಾರಗಳ ಬಗ್ಗೆ ಎಲ್ಲ ವ್ಯಾಪಿಸಿರುವ ಈ ವೈದಿಕ ಧರ್ಮದ ಪುಳಿಚಾರಿ ಮೌಲ್ಯಗಳಿಂದ ನಮ್ಮ ಸಮಾಜದ ಬ್ರಾಹ್ಮಣ ಶೂದ್ರರಾದಿಯಾಗಿ ಎಲ್ಲರೂ ಅನುಭವಿಸುತ್ತಿರುವ ಕಿರಿಕಿರಿ, ಇಕ್ಕಟ್ಟು ಒಂದೊಂದು ತರದ್ದಲ್ಲ. ನಮ್ಮ ಮನೆ ಎಷ್ಟೋ ಜನ ಊಟದ ಹೊತ್ತಿಗೆ ಬರುತ್ತಾರೆ. ಅವರನ್ನು ಊಟ ಮಾಡಿರೆಂದು ಹೇಳುವ ಮೊದಲು ಮಾಂಸಾಹಾರಿಗಳೋ ಅಲ್ಲವೋ ಎಂದು ಕೇಳಬೇಕು. ಎಷ್ಟು ಜನ ಬ್ರಾಹ್ಮಣ ಮಿತ್ರರು ಅವರ ಮನೆಯಲ್ಲಿ ಎಲ್ಲರೂ ತಿನ್ನುತ್ತಾರೆ. ತಾವೊಬ್ಬರು ತಿನ್ನುವುದಿಲ್ಲವೆಂದು, ಆದರೆ ಅದಕ್ಕೆ ತಮ್ಮ ಜಾತಿ ನಿಷ್ಠೆ ಕಾರಣವಲ್ಲವೆಂದು, ಮಾಂಸಾಹಾರ ತಮ್ಮ ದೇಹ ಪ್ರಕೃತಿಗೆ ಒಗ್ಗುವುದಿಲ್ಲವೆಂದು ಬಹಳ ಕಸಿವಿಸಿ ಪಟ್ಟುಕೊಂಡು ಹೇಳುತ್ತಾರೆ. ಮತ್ತೆ ಕೆಲವರು ತಾವು ಸ್ವಲ್ಪವಾದರೂ ಜಾತ್ಯತೀತ ಧೋರಣೆಯುಳ್ಳವರೆಂದು ತೋರಿಸಿಕೊಳ್ಳಲು ತಾವು ಮಾಂಸ ತಿನ್ನದಿದ್ದರೂ ಮೊಟ್ಟೆ ತಿನ್ನುವುದಕ್ಕೆ ಅಡ್ಡಿಯಿಲ್ಲವೆಂದು ಹೇಳುತ್ತಾರೆ. ಜಾತಿ, ಕಟ್ಟಳೆ, ಸಂಪ್ರದಾಯಗಳನ್ನೆಲ್ಲ ಕಸದ ಬುಟ್ಟಿಗೆ ಎಸೆದಿರುವ ನನಗೂ ಇದೊಂದು ಹಿಂಸೆ.
ವಾಸ್ತವವಾಗಿ ಯಾರು ಯಾವ ಜಾತಿಯಾದರೆ ಏನು, ಅವರು ಏನನ್ನು ತಿಂದರೆ ನನಗೇನು, ಅವರು ಸಸ್ಯಾಹಾರಿಗಳೋ ಮಾಂಸಾಹಾರಿಗಳೋ ಎಂದು ಕೇಳುವುದರ ಮುಖಾಂತರ ಅವರ ಜಾತಿ ಸಂಪ್ರದಾಯಗಳನ್ನೆಲ್ಲ ಪ್ರಸ್ತಾಪ ಮಾಡುವಂತಾಯ್ತಲ್ಲ ಎಂದು ನನಗೂ ಕಿರಿಕಿರಿ. ನಮ್ಮಂಥ ರೋಗಗ್ರಸ್ತ ಸಮಾಜವೇ ಇನ್ನೆಲ್ಲೂ ಇಲ್ಲೆಂದು ನನ್ನ ಭಾವನೆ. ತೆಪ್ಪಗೆ 4 ಜನ ಕೂತು ಬೇಕಾದುದನ್ನು ತಿಂದು ಎದ್ದು ಹೋಗಲು ಇಲ್ಲಿ 108 ಸಮಸ್ಯೆಗಳು. ಮೊನ್ನೆ ನನ್ನ ಮಿತ್ರನೊಬ್ಬ ಮಾಂಸಾಹಾರಿ ಮೊದಲಿಯಾರಿ ಪಲಾವು ತಿಂದು ಆಮೇಲೆ ಮೊಸರನ್ನ ಬಡಿಸಲು ಹೋದರೆ ಪ್ರತಿಭಟಿಸಿದ. ಪಲಾವು ಶೂದ್ರ ಅಂತೆ, ಮೊಸರನ್ನ ಬ್ರಾಹ್ಮಣ ಅಂತೆ, ಹೊಟ್ಟೆಯಲ್ಲಿ ಸಹ ಅವೆರಡು ಮಿಕ್ಸ್ ಆಗಬಾರದು ಅಂದ. ನಿನ್ನ ಶಾಸ್ತ್ರಕ್ಕೆ ಬೆಂಕಿ ಹಾಕ ಎಂದು ಬೈದಿದ್ದಕ್ಕೆ ಅದಕ್ಕೆ ತುಂಬಾ ವೈಜ್ಞಾನಿಕ ಆಧಾರಗಳಿವೆ ಎಂದು ಆಯುರ್ವೇದ ಕೊರೆದ. ಹಿಂದೂ ಸಮಾಜದ ಈ ಮನೋವಿಕಾರಗಳನ್ನು ಸುಲಭದಲ್ಲಿ ನಿವಾರಿಸುವುದು ಅಸಾಧ್ಯ ಎಂದೆನಿಸುತ್ತದೆ. ಅಣ್ಣ ಅಂತೂ ತಮ್ಮ ಜೀವಮಾನವಿಡೀ ಇಂಥ ಕಂದಾಚಾರದ ಹಿಂದೂ ಧರ್ಮದ ವಿರುದ್ಧ ಹೋರಾಡಿದರು. ಇತರ ಜಾತಿಯವರಿರಲಿ, ಒಕ್ಕಲಿಗರಲ್ಲಿ ಸಹ ಹೆಚ್ಚು ಸುಧಾರಣೆ ಮಾಡಲಾಗಲಿಲ್ಲ. ಕವಿಶೈಲದಲ್ಲಿ ಅಣ್ಣನ ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ಎಲ್ಲ ಚಿತೆಯ ಮೇಲೆ ಒಂದೊಂದು ಗಂಧದ ಚಕ್ಕೆಯನ್ನು ನೀಡುತ್ತಿದ್ದರು. ನನಗೂ ಹೇಳಿದರು. ನನಗೆ ಇದೊಂದು ಶಾಸ್ತ್ರ ಎಂದು ಗೊತ್ತಿರಲಿಲ್ಲ. ಅಂತಿಮ ಗೌರವ ಈ ರೀತಿ ಸಮರ್ಪಿಸುತ್ತಿದ್ದಾರೆ ಎಂದು ಹೋದೆ. ಚಕ್ಕೆ ತೆಗೆದು ಇಡುತ್ತಾ ಇರಬೇಕಾದರೆ ಹಿಂದಿನಿಂದ ಯಾರೋ ಅಯ್ಯಯ್ಯೋ ಬಲಗೈಯಲ್ಲಿ ಇಡಬಾರದು, ಎಡಗೈಯಲ್ಲಿ ಇಡಬೇಕು ಎಂದರು. ಹಿಂದಿರುಗಿ ನೋಡಿದ್ದೆ. ನನ್ನ ಮಿತ್ರರಾದ DB ಚಂದ್ರೇಗೌಡರೇ ನಿಂತಿದ್ದಾರೆ. ನನಗೆ ಅಣ್ಣನ ಇಡೀ ಜೀವಮಾನದ ಬೋಧನೆ, ಅವಿರತ ಹೋರಾಟ, ಕೊಟ್ಟ ಕೊನೆಯ ಅವರ ಸಂದೇಶ ಎಲ್ಲ ಮನಪಟಲದಲ್ಲಿ ಒಂದು ಕ್ಷಣ ಸುಳಿದು ಹೋಯಿತು. ಒಕ್ಕಲಿಗರ ಶೂದ್ರರ ದೌರ್ಬಲ್ಯಗಳನ್ನು ನೆನೆದು ದುಃಖವಾಯಿತು. ಇದು ಮಾತಿಗೆ ಸಮಯವಲ್ಲವೆಂದು ಚೆನ್ನಾಗಿ ಗೊತ್ತಿದ್ದು, ಚಂದ್ರೇಗೌಡರೇ, ಕುವೆಂಪು ಇಡೀ ಜೀವಮಾನ ಹೇಳಿದ್ದೆಲ್ಲ ನಿರರ್ಥಕ. ನಾನೀಗ ಎಡಗೈಯಲ್ಲಿ ಇಟ್ಟರೆ ಏನು ಮಾಡಲಿ ಹೇಳಿ ಎಂದೆ. ಚಂದ್ರೇಗೌಡರಿಗೆ ನನ್ನ ಪ್ರಶ್ನೆಯ ಅರ್ಥ ತಾಗಿರಬೇಕು. ನಿಮ್ಮಿಷ್ಟ ಸಾರಿ ಎಂದರು. ನಾನು ಎಡಗೈಯಲ್ಲಿ ಇಡಲಿಲ್ಲ. ಒಂದು ದಿನ ಮಿಡಲ್ ಸ್ಕೂಲ್ 4ನೇ ಕ್ಲಾಸಿನಲ್ಲಿ ನಾನು ಓದುತ್ತಿದ್ದಾಗ ನಮ್ಮ ಮೇಷ್ಟ್ರರೊಬ್ಬರು ಕುವೆಂಪು ಬರೆದ ಕುಮಾರವ್ಯಾಸ ಪದ್ಯ ಪಾಠ ಮಾಡುತ್ತಾ, ಅಣ್ಣ ಕಾವ್ಯ ರಚನೆ ಮಾಡುತ್ತಾ ಮಾಂಸಾಹಾರವನ್ನು ಸಂಪೂರ್ಣ ವರ್ಜಿಸಿರುತ್ತಾರೆಂದು, ಮಡಿ ಜೀವನ ನಡೆಸುತ್ತಾ ಅವರು ಬರೆಯುವುದೆಂದು ಬೊಗಳೆ ಹೊಡೆದರು. ಪುಸ್ತಕದ ಕೊನೆಯಲ್ಲಿ ಕೊಟ್ಟಿರುವ ಕವಿಯ ವಿಚಾರ ಹೇಳುತ್ತಾ, ಅಲ್ಲಿ ಕುವೆಂಪು ಒಕ್ಕಲಿಗರು ಎಂಬುದನ್ನು ಗಮನಿಸಿ ಅವರಿಗೆ ಕೊಂಚ ಇರುಸು ಮುರುಸಾಗಿರಬಹುದು. ಆದ್ದರಿಂದ ಕಾವ್ಯ ರಚನೆಯ ಪಾವಿತ್ರ್ಯವನ್ನು ಹುಡುಗರಿಗೆ ಮನದಟ್ಟು ಮಾಡಿಸಲು ಹೀಗೆ ಹೇಳಿದ್ದರು. ಕೆಲವು ಹುಡುಗರು ನನಗೆ ಮುತ್ತಿಕೊಂಡು, ನಿಮ್ಮಪ್ಪ ಮಡಿ ಉಟ್ಟುಕೊಂಡು ಪದ್ಯ ಬರೆಯುತ್ತಾರಂತೆ ಅಂದರಲ್ಲ ಮೇಷ್ಟ್ರು, ಹೌದಾ ಎಂದು ಕೇಳಿದರು. ವಾಸ್ತವವಾಗಿ ಅಣ್ಣನ ಅನ್ನಾಹಾರಗಳಲ್ಲಿ ಯಾವುದೇ ಗಣನೀಯ ಬದಲಾವಣೆಯನ್ನು ನಾನು ಗಮನಿಸಿರಲಿಲ್ಲ. ಅಣ್ಣ ಯಾವಾಗ ಪದ್ಯ ಬರೆಯುತ್ತಾರೋ, ಯಾವಾಗ ಓದುತ್ತಾರೋ ಅದನ್ನು ನಾನು ಗಮನಿಸಿರಲಿಲ್ಲ. ನಮಗೇನಾದರೂ ಕಾಯಿಲೆ ಕಸಾಲೆ ಆದಾಗ ಮಾತ್ರ ನಮ್ಮ ಅನ್ನಾಹಾರಗಳ ಬಗ್ಗೆ ಗಮನ ಕೊಡುತ್ತಿದ್ದೇವೆ ಹೊರತು ಮಿಕ್ಕ ಯಾವ ಸಂದರ್ಭದಲ್ಲೂ ನಾವು ಅತ್ತ ಗಮನವನ್ನೇ ಹರಿಸಲಿಲ್ಲ. ಮೇಷ್ಟ್ರು ಪದ್ಯ ಬರೆಯಲು ಸಹ ಹೀಗೆಲ್ಲ ನಿಷೇಧಗಳಿವೆ ಎಂದಿದ್ದು ಸುಳ್ಳೆಂದು ನನಗೆ ಒಳಗೊಳಗೆ ಅನ್ನಿಸಿತು. ಆದರೂ ಅಲ್ಲಿದ್ದವರೆಲ್ಲ ಬ್ರಾಹ್ಮಣ ಹುಡುಗರಾಗಿದ್ದರಿಂದಲೋ, ಮೇಷ್ಟ್ರು ಆ ವಿಚಾರವನ್ನು ಬಹಳ ಗಂಭೀರವಾಗಿ ಹೇಳಿದ್ದರಿಂದಲೋ ಅದನ್ನು ಸುಳ್ಳೆಂದು ಹೇಳಿ ಅಲ್ಲಗಳೆದರೆ ಅಣ್ಣನ ಮರ್ಯಾದೆಗೆ ಕುಂದಾಗಬಹುದೆಂದು ಯೋಚಿಸಿ ಹೌದು ಎಂದು ಹೇಳಿದೆ. ದಾರಿಯಲ್ಲಿ ಹುಡುಗರು ಹೇಳಿದ ಮಡಿ ಉಟ್ಟುಕೊಳ್ಳುವುದು ಎನ್ನುವ ಪದ ಯಾಕೋ ನನ್ನ ಮನಸ್ಸನ್ನು ಕೊರೆಯಿತು. ಉಟ್ಟುಕೊಳ್ಳುವುದು ಎಂದ ಮೇಲೆ ಸೀರೆಯಂತೆ ಏನನ್ನೋ ಸುತ್ತುಕೊಳ್ಳುವುದು ಎಂದೇ ನನ್ನ ಭಾವನೆ. ಅಣ್ಣ ಹಾಗೆಲ್ಲ ಏನನ್ನು ಉಟ್ಟುಕೊಂಡಿದ್ದಂತೂ ನನ್ನ ಗಮನಕ್ಕೆ ಬಂದಿರಲಿಲ್ಲ. ಮನೆಗೆ ಬಂದವನು ಅಣ್ಣನ ಹತ್ತಿರ ಮೇಷ್ಟ್ರು ಹೇಳಿದ್ದನ್ನು ಹೇಳಿದೆ. ಅದು ನಿಜ ಎಂದು ನಾನು ಸಮರ್ಥಿಸಿದ್ದನ್ನು ಸದ್ಯ ನಾನು ಹೇಳಲಿಲ್ಲ. ಹೇಳಿದ್ದರೆ ನನಗೆ ಕಪಾಳಕ್ಕೆ ಬೀಳುತ್ತಿತ್ತೋ ಏನೋ. ಅಣ್ಣನಿಗೆ ನನ್ನ ಮಾತು ಕೇಳಿ ಸಿಕ್ಕಾಪಟ್ಟೆ ಕೋಪ ಬಂತು. ವೇದೋಪನಿಷತ್ತುಗಳನ್ನು ಬರೆದವರು ದನದ ಮಾಂಸ ತಿನ್ನುತ್ತಿದ್ದರೆನ್ನುವುದು, ರಾಮಾಯಣ ಬರೆದ ವಾಲ್ಮೀಕಿ ಶಿಕಾರಿ ಮಾಡುತ್ತಿದ್ದ ವ್ಯಾಧನಾಗಿದ್ದನೆನ್ನುವುದು ಆ ಮುಠಾಳ ಮೇಷ್ಟ್ರಿಗೆ ಗೊತ್ತಿಲ್ಲ. ಈ ಮಡಿ ಹೆಂಗಸರಂತ ಮೇಷ್ಟ್ರುಗಳು ನಿಮಗೆ ಹೇಳಿ ಕೊಡುವುದಾದರೂ ಏನು?
ಅವರಿಂದ ನೀವು ಕಲಿಯುವುದಾದರೂ ಏನು? ಅವಿವೇಕಿಗಳು. ಪದ್ಯ ಬರೆಯುವವರು ಪದ್ಯದಲ್ಲಿ ಇರಬೇಕು ಎನ್ನುವ ಕಂದಾಚಾರಗಳನ್ನೆಲ್ಲ ನಂಬಿಕೊಂಡಿದ್ದಾರಲ್ಲ. ಹಿಂದೂ ಧರ್ಮಕ್ಕೆ ಇದಕ್ಕಿಂತ ಇನ್ನೊಂದು ದುರ್ಗತಿ ಇದೆಯೇ? ಹೋಗಲಿ, ನೀನಾದರೂ ಇಂಥವೆಲ್ಲ ತಪ್ಪು ಎನ್ನುವುದನ್ನು ತಿಳಿದುಕೋ. ನಿನ್ನ ಜೊತೆ ಹುಡುಗರಿಗೂ ಹೇಳು. ಇನ್ನೊಂದು ಸಾರಿ ಆ ಮೇಷ್ಟರು ಹಂಗೇನಾದರೂ ಕ್ಲಾಸಿನಲ್ಲಿ ಹೇಳಿದರೆ ನೀನು ಹೇಳು, ಹಂಗೇನೂ ಇಲ್ಲ, ನಾವು ದನದ ಮಾಂಸ ಸಹ ಸಿಕ್ಕರೆ ತಿನ್ನುತ್ತೇವೆ, ನಾವು ಹಿಂದೂಗಳೇ ಅಲ್ಲ ಅಂತ ಹೇಳಿಬಿಡು ಎಂದು ನನಗೆ ಕೋಪೋದ್ರಿಕ್ತರಾಗಿ ಹೇಳಿದರು. ಸ್ಕೂಲಿನಲ್ಲಿ ಮೇಷ್ಟರು ಹೇಳಿದ್ದಕ್ಕೆ ಹೌದೆಂದು ತಲೆಯಾಡಿಸಿದ್ದ ನನಗೆ ಅಣ್ಣನ ಮಾತು ಕೇಳಿ ಮತ್ತೂ ಗಾಬರಿಯಾಯಿತು. ದನದ ಮಾಂಸ ತಿನ್ನುತ್ತೇವೆಂದು ನಾವು ಹಿಂದೂಗಳೇ ಅಲ್ಲವೆಂದು ಹೇಳುವುದಾದರೂ ಹೇಗೆ? ಅದು ನನ್ನ ಓರಿಗೆಯ ಹುಡುಗರೆಲ್ಲ ಪಕ್ಕಾ ಕಂದಾಚಾರಿ ಬ್ರಾಹ್ಮಣರಾಗಿರುವಾಗ. ನಾವು ಹಿಂದೂಗಳೇ ಅಲ್ಲ ಎಂದರೆ ಆಗ ನಾವು ಸಾಬರು ಅಂತಾಗುವುದಿಲ್ಲವೇ? ಅದು ಸ್ಕೂಲಿನಲ್ಲಿ ಎಲ್ಲರೂ ಸಾಬರನ್ನು ಮನುಷ್ಯರೇ ಅಲ್ಲವೆಂದು ತಿಳಿದಿರುವ ಸಂದರ್ಭದಲ್ಲಿ ಹೇಳಿದರೆ ಉಳಿಗಾಲ ಉಂಟೆ? ನಾನು ದನದ ಮಾಂಸ ನಾನಂತೂ ತಿನ್ನಲ್ಲಣ್ಣ ಎಂದೆ. ನೋಡೋ, ನಿನಗೆ ಇಷ್ಟ ಇಲ್ಲದಿದ್ದರೆ ನೀನು ತಿನ್ನಬೇಡ, ನನಗೆ ಇಷ್ಟ ಇಲ್ಲದ್ದು ನಾನು ತಿನ್ನಲ್ಲ. ಆದರೆ ನೀನು ಏನು ತಿಂತೀಯ ಅನ್ನುವುದಕ್ಕೂ ಏನು ಬರಿತೀಯ ಅನ್ನುವುದಕ್ಕೂ ಯಾವ ಸಂಬಂಧವೂ ಇಲ್ಲ. ಅಷ್ಟೇ ಅಲ್ಲ, ಹೀಗೆಲ್ಲ ನೀತಿ ನಿಯಮ ವ್ರತ ಆಚಾರ ಮಾಡಿಕೊಂಡು ಬದುಕಿದವನಿಂದ ಎಂದಾದರೂ ಒಳ್ಳೆ ಪದ್ಯ ಬರೆಯೋಕ್ಕಾಗುತ್ತೇನೋ ಎಂದು ಇನ್ನಷ್ಟು ಉಗಿದರು. ನಾವು ಹಿಂದೂಗಳೇ ಅಲ್ಲ ಎಂದರೆ ನಮ್ಮನ್ನು ಸಾಬರು ಅಂತಾರಲ್ಲ ಎಂದೆ. ಒಳ್ಳೆದಾಯ್ತು, ಏನೂ ತೊಂದರೆ ಇಲ್ಲ ಹಾಗೆಂದರೆ. ಹಿಂದೂಗಳೆಲ್ಲ ಇಂಥ ಶಾಸ್ತ್ರಾಚಾರದ ಕಗ್ಗಗಳನ್ನೆಲ್ಲ ನಂಬಿಕೊಂಡು ವ್ರತ ಮಾಡುತ್ತಾ ಕೂತಿದ್ದರಿಂದಲೇ ಸಾಬರು ಬಂದು ಇವರ ದೇವರು ದಿಂಡಿರ ಮೂತಿಗೆ ಹೊಡೆದು ಮೂಗು ಮುರಿದು ಅನೇಕ ಶತಮಾನ ನಮ್ಮನ್ನು ಆಳಿದ್ದು. ನನ್ನ ಧ್ರಾಮ್ ಧ್ರೀಂ ಧೂಮ್ ಪದ್ಯ ಓದು ಎಂದರು. ನನಗೆ ಅಣ್ಣನ ವಾದ ಅವತ್ತು ಸರಿ ಎನ್ನಿಸಿತು. ಅಣ್ಣ ಭಾರತೀಯರ ಕಂದಾಚಾರಗಳ ಬಗ್ಗೆ ಕಿಡಿಕಿಡಿಯಾಗಿದ್ದು ನನಗೆ ಸರಿಯಾಗಿ ಅರ್ಥವಾಗದೇ ಇದ್ದರೂ ನಮ್ಮ ಊಟೋಪಚಾರಗಳ ಬಗ್ಗೆ ವಿಧಿ ನಿಷೇಧಗಳನ್ನು ಬೋಧಿಸುವ ಯಾವುದರ ಬಗ್ಗೆಯೂ ನನಗೆ ಆದರವಿರಲಿಲ್ಲ. ಅಣ್ಣ ಈ ಕಗ್ಗಗಳನ್ನು ಕಂದಾಚಾರಗಳನ್ನು ಎಲ್ಲೆಂದರಲ್ಲಿ ಯಾವಾಗೆಂದರೆ ಆವಾಗ ವಿರೋಧಿಸುತ್ತಾ ಬದುಕಿದರು. ಆದರೆ ಅಣ್ಣನ ಬದುಕಿನ ದುರಂತವೆಂದರೆ ಅವರ ಬದುಕಿನ ಬಹುಭಾಗವನ್ನು ಏಕಾಂಗಿಯಾಗಿ ಹೋರಾಡಬೇಕಾಗಿ ಬಂದಿದ್ದು. ಅಣ್ಣನ ಸಮಕಾಲೀನರಂತೂ ಎಲ್ಲರೂ ಹೆಚ್ಚು ಕಡಿಮೆ ಮೂಲಭೂತವಾದಿಗಳೇ ಎನ್ನುವಷ್ಟು ಸಂಪ್ರದಾಯವಾದಿಗಳು. ಹಾಗಾಗಿ ಅಣ್ಣನ ಬಗ್ಗೆ ಆ ತಲೆಮಾರಿನ ಪ್ರತಿಭಟನೆ ತಿರಸ್ಕಾರಗಳು ಸ್ವಾಭಾವಿಕವಾದದ್ದೇ. ಅಣ್ಣನ ಮೊದಲ ತಲೆಮಾರಿನ ಶಿಷ್ಯರಲ್ಲಿ ಬಹಳಷ್ಟು ಜನ ನಾನು ಮೊದಲೇ ಹೇಳಿದಂತೆ ಸಾಹಿತ್ಯದ ಗೊಡ್ಡುಗಳಾಗಿದ್ದರಿಂದ ಅಣ್ಣನನ್ನು ಮಹಾಕವಿ, ಋಷಿ, ರಸಋಷಿ ಎಂದೆಲ್ಲ ಹೊಗಳಿ ಹಾಡಿ ಅವರ ವೈಚಾರಿಕತೆ, ಕ್ರಾಂತಿಕಾರಕ ಮನೋಭಾವ ಇತ್ಯಾದಿಗಳು ಇವರ ವೃಂದಗಾನದ ಗಲಾಟೆಯಲ್ಲಿ ತರುಣರ ಕಿವಿ ತಲುಪದಂತೆ ಮಾಡಿದರು. ಕುವೆಂಪು ಪದ್ಯ ಗದ್ಯಕ್ಕಿಂತ ಕಡಿಮೆ ಅಪಾಯಕಾರಿ ಎಂದೇ ಅವರ ಕವಿ ವ್ಯಕ್ತಿತ್ವವನ್ನು ಇವರೆಲ್ಲ ಮುಂದು ಮಾಡಿದರೋ ಏನೋ. ಕಾವ್ಯಕ್ಕೆ ಯಾರಿಂದಲೂ ವಿವರಣೆ ಬೇಕಾಗುತ್ತದೆ. ಅದನ್ನು ಬೇಕಂದಂತೆ ವ್ಯಾಖ್ಯಾನ ಮಾಡಬಹುದು. ಜಾತಿ ಧರ್ಮಗಳನ್ನು ಕಸದ ಬುಟ್ಟಿಗೆ ಎಸೆಯಿರಿ ಎಂದರೆ ಅದೊಂದು ಏನಕ್ಕೋ ಪ್ರತಿಮೆ ಎಂದು ಹೇಳಿ ವ್ಯಾಖ್ಯಾನಿಸಿ ಬಿಡಬಹುದು. ಆದರೆ ಗದ್ಯದಲ್ಲಿ ಹಾಗಲ್ಲ. ಕಸದ ಬುಟ್ಟಿಗೆ ಎಸೆಯಿರಿ ಎಂದರೆ ಎಸೆಯಬೇಕು, ಇಲ್ಲವೇ ಎಸೆಯುವುದಿಲ್ಲ ಎಂದು ಹೇಳಬೇಕು. ಅನಂತರ ಬಂದ ಪ್ರಗತಿಶೀಲರ ವರ್ತನೆಯು ನನಗೆ ವಿಚಿತ್ರವಾಗಿ ಕಾಣುತ್ತದೆ. ಏಕೆಂದರೆ ಅವರಲ್ಲಿ ಕಟ್ಟಿಮನಿಯವರೊಬ್ಬರೇ ಕುವೆಂಪು ಅವರಿಂದ ಪ್ರಭಾವಿತರಾಗಿ ಜಾತಿ ಪದ್ಧತಿ, ಸಂಪ್ರದಾಯ, ಮಠಗಳು ಇವುಗಳ ವಿರುದ್ಧ ಪ್ರತಿಭಟನೆಯ ಕಹಳೆ ಊದಿದವರು. ಮಿಕ್ಕ ಪ್ರಮುಖ ಬರಹಗಾರರೆಲ್ಲ ಬಹುಪಾಲು ಬ್ರಾಹ್ಮಣರಾದುದರಿಂದಲೋ ಏನೋ ಮಾರ್ಕ್ಸ್ವಾದಿಗಳಾಗಿ ಸನಾತನ ಧರ್ಮದ ಅನಿಷ್ಟಗಳ ವಿರುದ್ಧ ಚಕಾರ ಎತ್ತದೆ ಬರೀ ವರ್ಗ ಸಂಘರ್ಷ, ಬಂಡವಾಳಶಾಹಿ, ವರ್ಗರಹಿತ ಸಮಾಜ ಇವುಗಳ ಬಗ್ಗೆ ಮಾತಾಡುತ್ತಾ ಇಂಡಿಯಾ ದೇಶದ ಕಠೋರ ವಾಸ್ತವಗಳನ್ನು ಅಲಕ್ಷಿಸಿ ರಷ್ಯಾ, ಚೈನಾಗಳ ನಕಲಿಯಲ್ಲೇ ಕಾಲ ಕಳೆದರು. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಲೋಹಿಯಾ ಪ್ರಭಾವ ಮತ್ತು ಲೋಹಿಯಾವಾದಿಗಳ ಆಂದೋಲನಗಳು ಆರಂಭವಾಗುವವರೆಗೂ ಅಣ್ಣನ ಧ್ಯೇಯ ಧೋರಣೆಗಳ ಸರಿಯಾದ ವಕ್ತಾರರು ಸಿಕ್ಕಲಿಲ್ಲವೆಂದೇ ಹೇಳಬಹುದು. ಇವನ್ನೆಲ್ಲ ಮುಂದೆ ಸಂಗತವೆನ್ನಿಸಿದರೆ ಪ್ರಸ್ತಾಪಿಸುತ್ತೇನೆ.
ಆದರೆ ಅಣ್ಣನ ನೆನಪು ಬರೆಯ ಹೊರಟು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಕೆದಕುವುದು ಸರಿಯೇ? ನಾನು ಯೋಚಿಸುತ್ತೇನೆ. ನಾನು ಬರೆಯುತ್ತಿರುವುದೇನು? ನನ್ನ ಆತ್ಮಕಥೆಯೋ? ನಮ್ಮ ಅಣ್ಣನ ನೆನಪೋ? ಕನ್ನಡ ಸಂಸ್ಕೃತಿ ಇತಿಹಾಸದ ಅವಲೋಕನವೋ? ಈ ಗೊಂದಲಗಳನ್ನು ಸ್ಪಷ್ಟಗೊಳಿಸಿ ಕೊಳ್ಳುವುದೇ ಕಷ್ಟ.